Hi, hello, dear students. Welcome to the class. So, all of you are doing well. ಆಲ್ರೆಡಿ ಪ್ರಿವಿಯಸ್ ಕೆಲವೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಇದೇ ಚಾಪ್ಟರ್ ಮೇಲ್ಗಡೆದು ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಕ್ವಶನ್ಸ್ ನ ಆಲ್ರೆಡಿ ಡಿಸ್ಕಷನ್ ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಮತ್ತೆ ಸರ್ ಅಂತಂದ್ರೆ ನ್ಯೂಕ್ಲಿಯರ್ ಚಾಪ್ಟರ್ ಅಪ್ಲೋಡ್ ಮಾಡಲಾಗಿದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಥರ್ಡ್ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿದನ್ನು ಅಪ್ಲೋಡ್ ಮಾಡಲಾಗಿದೆ. ಒಂದನೇ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ನೆಕ್ಸ್ಟ್ ವೆರಿ ಸೂನ್ ಸೆಕೆಂಡ್ ಚಾಪ್ಟರ್ ಒಂದಿಷ್ಟು ಮಾಡೋಣ ಅಂತ. ನೆಕ್ಸ್ಟ್ ಅಟೆಂಪ್ಟ್ ಮತ್ತೆ ಡ್ಯುಯಲ್ ನೇಚರ್. ಸೊ ಇಷ್ಟು ಮಾಡಿಕೊಟ್ಟೇವ ಅಂತಂದ್ರೆ ನಿಮಗೊಂದು ಎಕ್ಸಾಮ್ಗೆ ಹೆಲ್ಪ್ ಆಗ್ತೈತಿ. ಸೊ ಇವತ್ತೇ ಎಷ್ಟು ಆಗ್ತಾವ ಅಷ್ಟು ಪಾಸಿಬಲ್ ಆದಷ್ಟು ಕವರ್ ಮಾಡಿರ್ತ. ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿದ್ರ ಇದನ್ನ ನಿಮ್ ಸ್ಟಡಿ ಹೆಲ್ಪ್ಫುಲ್ ಅನ್ಸಿತ್ತಂದ್ರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ. ಓಕೆ, ಮತ್ತೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಯಾಕಂದ್ರೆ ಇಲ್ಲಿ ಕಂಟೆಂಟ್ ಕೊಡೋದನ್ನ ಎಕ್ಸಾಮ್ ಫುಲ್ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಏನು ಕ್ರಿಯೇಟ್ ಮಾಡಿ ಸೊ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತ. ಸೊ ಯು ಕ್ಯಾನ್ ಗೆಟ್ ದಿ ಬೆನಿಫಿಟ್ ಆಫ್ ದಟ್. ನೆಕ್ಸ್ಟ್ ಮತ್ತೆ ನಿಮ್ ಜೂನಿಯರ್ಸ್ಗೆ ಇಷ್ಟೆಲ್ಲ ನಾವು ಕರೆಕ್ಟ್ ಆಗಿ ಸೊ ಕಲಿಸ್ಕೊಟ್ಟಿದ್ದನ್ನ ನೀವು ಇಷ್ಟೇ ಬೆನಿಫಿಟ್ ತಗೊಂಡು ಅಷ್ಟಕ್ಕೆ ಸ್ಟಿಕ್ ಆನ್ ಆಗೋದಕ್ಕಿಂತ ನಿಮ್ ಜೂನಿಯರ್ಸ್ಗೆ ತಿಳಿಸ್ರಿ. ಯಾಕಂದ್ರೆ ಅವ್ರಿಗೆ ತಿಳಿಬೇಕಾಗಿತ್ತ ಆಗಸ್ಟ್ ಏನೋ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ದಾಗ ಗೊತ್ತಾಗ್ತದೆ ಇದು SPUC ಕೋಚಿಂಗ್ ಸೆಂಟರ್ ಹಿಂಗಿದೆ, ಹಿಂಗೆಲ್ಲ ಕವರ್ ಮಾಡ್ತಾರೆ, ಇಷ್ಟು ಇಂಪಾರ್ಟೆಂಟ್ ಇದ್ದಿದ್ದು ಹೇಳ್ಕೊಡ್ತಾರ ಅಂತೇಳಿ. ಸೊ ಅದಕ್ಕೆ ಯಾರ್ಯಾರಿಗೆ ನಿಮ್ ಜೂನಿಯರ್ಸ್ ಗೊತ್ತಿದ್ದಾರಲ್ಲ ಅವ್ರಿಗೆ ವೆಕೇಶನ್ ಕ್ಲಾಸಸ್ಗೆ ಬಂದು ಅಟೆಂಡ್ ಆಗಂತ ಹೇಳ್ರಿ. ಈಗೇನ್ ನಿಮ್ಗೆ ಯೂಸ್ ಆಗ್ಲಿಕ್ಕತ್ತದಲ್ಲ ಇದ್ರ 10 ಪಟ್ಟನಷ್ಟು ಅವ್ರಿಗೆ ಯೂಸ್ ಆಗ್ತದೆ ಆಫ್ಲೈನ್ ಒಳಗಡೆ. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಸೊ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಒಳಗಡೆ ಮೇಜರ್ಲಿ ಏನ್ ಫೋಕಸ್ ಮಾಡೋಣ ಸರ್ ಅಂದ್ರೆ ಇವತ್ತಿನ ಈ ಕ್ಲಾಸ್ ಒಳಗಡೆ ಒಂದು 30 ಮಿನಿಟ್ಸ್ ನಾನ್ ಅವರೇಜ್ 25 to 40 ಮಿನಿಟ್ಸ್ ಒಳಗಡೆ ಈ ವಿಡಿಯೋ ಇರ್ತದ. ಕರೆಕ್ಟ್ ಆಗಿ 35 ಅದು ಎಷ್ಟು ವಿಡಿಯೋ ಇರ್ತದಲ್ಲ ಅಷ್ಟು ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ನಿಮಗ ನಾಳೆ ಎಕ್ಸಾಮಿನೇಷನ್ ಫಿಕ್ಸ್ 5 ಮಾರ್ಕ್ಸ್ ದಷ್ಟು ಹೆಲ್ಪ್ ಆಗ್ತದ. 5 ಮಾರ್ಕ್ಸ್ ಯಾಕಂದ್ರೆ ಪಾರ್ಟ್ ಡಿ ನೇ ಡಿಸ್ಕಷನ್ ಮಾಡ್ತದ. ಸರ್ ನಮ್ ಪಾರ್ಟ್ ಬಿ ಪಾರ್ಟ್ ಸಿ ಹೇಳ್ಕೊಡ್ರಲ್ಲ ಈ ಚಾಪ್ಟರ್ ದಾಗ ಅಂದ್ರೆ ಆಲ್ರೆಡಿ ವಿ ಹ್ಯಾಡ್ ಡಿಸ್ಕಸ್ಡ್ ಅಂಡ್ ವಿ ಅಪ್ಲೋಡೆಡ್ ದಟ್ ವಿಡಿಯೋ. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಲೆಟ್ ಅಸ್ ಗೆಟ್ ಇನ್ ಟು ದಿ ಸೊ ಯಾವ್ದ್ರಿ ಸರ್ ಅಂತಂದ್ರೆ ಮೇಜರ್ಲಿ 5 ಮಾರ್ಕ್ಸ್ ಕ್ವಶನ್. ಯಾವ್ದು ಸರ್ ಪರ್ಟಿಕ್ಯುಲರ್ಲಿ ಅಂದ್ರೆ ಹಾಫ್ ವೇವ್ ರೆಕ್ಟಿಫೈಯರ್ ಮತ್ತೆ ಫುಲ್ ವೇವ್ ರೆಕ್ಟಿಫೈಯರ್. ಸೊ ಇಲ್ಲಿ ಯಾವ ತರ ಇದ್ರ ಮ್ಯಾಲ ಕ್ವಶನ್ 5 ಮಾರ್ಕ್ಸ್ ಇಂದ ಕೇಳ್ತಾನ ಅಂತ ಅನ್ನೋದು ಇಲ್ಲಿ ಕಾನ್ಸೆಪ್ಟ್ ನ ಕೊಡ್ಲಾಗಿದೆ. ಸೊ ಕೆಲವೊಬ್ರು ಈ ಇಯರ್ ನೋಡಿ 2023 ಅದಿದ್ದು ಪಾಸಿಂಗ್ ಪ್ಯಾಕೇಜ್ 2023 ಇದೆ, 24 ಇದೆ, 25 ಇದೆ, 26 ಇದೆ. ಬಟ್ ಏನ್ ಡಿಲೀಟ್ ಆಗಿರ್ತದಲ್ಲ ಅದಷ್ಟೇ ಡಿಲೀಟೆಡ್ ಅಂತೇಳಿ ಬರ್ಸ್ಬಿಟ್ಟಿರ್ತೀವಿ. ಅವಾಗ ಮತ್ತೊಮ್ಮೆ ಪಾಸಿಂಗ್ ಪ್ಯಾಕೇಜ್ PDF ಮಾಡ್ಕೊಂಡು ಕುಂದ್ರದ ಆಗಂಗಿಲ್ಲ. ಸೊ ಮೇಜಾರಿಟಿ 99% ಸೇಮ್ ಇದೆ. ಓನ್ಲಿ 1 or 2% ಅದೇನ್ ಡಿಫ್ರೆನ್ಸ್ ಆಗಿದೆಲ್ಲ ಅದನ್ನ ಡಿಲೀಟ್ ಮಾಡೈತಿ. ಓಕೆ, ಇದ್ರ ಮ್ಯಾಲ ಒಂದು ಕ್ವಶನ್ ಸೊ 5 ಮಾರ್ಕ್ಸ್ ಇಂದ ಬರ್ತದ, 3 ಮಾರ್ಕ್ಸ್ ಇಂದಲ್ಲ 5 ಮಾರ್ಕ್ಸ್ ಕ್ವಶನ್ ದಟ್ ಈಸ್. ಸೊ ಏನ್ರಿ ಸರ್ ಯೂಶಲಿ ಯಾವಾಗ 32 ಅಂತ ಹೇಳಿ ಇರ್ತೈತಿ ಕ್ವಶನ್ ನಂಬರ್ ನೋಡ್ಲಿಕ್ ಹೋಗ್ಬೇಡ್ರಿ. ಕರೆಕ್ಟ್ ಆಗಿ ಯಾವ್ದಾದ್ರು ಒಂದು 100% ಫಿಕ್ಸ್ ಬರ್ತದ. ಅದ್ರೊಳಗಡೆ ಇವತ್ತು ಕ್ಲಾಸಿಗೆ ಡಿಸ್ಕಷನ್ ಮಾಡೋದು ಹಾಫ್ ವೇವ್ ರೆಕ್ಟಿಫೈಯರ್ ಒಂದು, ಇನ್ನೊಂದ್ರಿ ಸರ್ ಫುಲ್ ವೇವ್ ರೆಕ್ಟಿಫೈಯರ್. ಇದು ಟ್ರಾನ್ಸಿಸ್ಟರ್ ಆಸ್ ಆಂಪ್ಲಿಫೈಯರ್ ಮತ್ತೆ ಸ್ವಿಚ್ ಅಂತೇಳಿ. ಸೊ ನೀವು ಓದ್ರಿ, ಬಿದ್ರೆ ಅಪಿಯರ್ ಆದ್ರ ಆಗಿರ್ತಾವ, ಇಲ್ಲಾಂದ್ರೆ ಇಲ್ಲ. ಬಟ್ ಇವು ಎರಡು ಮಾತ್ರ ಹಾಫ್ ವೇವ್ ರೆಕ್ಟಿಫೈಯರ್ ಮತ್ತೆ ಫುಲ್ ವೇವ್ ರೆಕ್ಟಿಫೈಯರ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಸೊ ಕ್ವಶನ್ ಯಾವ ತರ ಬರ್ತದೆ ಸರ್ ಇಲ್ಲಿ ಏನ್ ಕೊಟ್ಟಿದೆಯಲ್ಲ ಇದೇ ತರ ಕ್ವಶನ್ ಬರಬಹುದು. ವಾಟ್ ಈಸ್ ರೆಕ್ಟಿಫಿಕೇಶನ್ ವಿತ್ ರಿಲೆವೆಂಟ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂಡ್ ವೇವ್ ಫಾರ್ಮ್ಸ್, ಎಕ್ಸ್ಪ್ಲೇನ್ ದಿ ವರ್ಕಿಂಗ್ ಆಫ್ PN ಜಂಕ್ಷನ್ ಡಯೋಡ್ ಆಸ್ ಅ ಒಂದ್ಸಲ ಫುಲ್ ವೇವ್ ರೆಕ್ಟಿಫೈಯರ್ ಅಂತ ಹೇಳಿ ಕೇಳ್ತಾನೆ, ಇನ್ನೊಂದ್ಸಲ ಹಾಫ್ ವೇವ್ ರೆಕ್ಟಿಫೈಯರ್ ಅಂತ ಹೇಳಿ ಕೇಳ್ತಾನೆ. ಸರ್ ಫಸ್ಟ್ ಯಾವ್ದು ಹೇಳ್ಕೊಡ್ತೀರಿ ಅಂದ್ರೆ ಇಲ್ಲಿ ಫುಲ್ ವೇವ್ ಕೊಟ್ಟೈತಿ, ನೆಕ್ಸ್ಟ್ ಹಾಫ್ ವೇವ್ ಇದೆ. ಫಸ್ಟ್ ಗೆ ಹಾಫ್ ವೇವ್ ಹೇಳಿ ವಾಪಸ್ ಇದಕ್ಕ ಬರೋಣ ಅಂತ. ಯಾಕೆ ಸರ್ ಅಂತಂದ್ರೆ ಹಾಫ್ ವೇವ್ ತಿಳಿದ ಬಳಕ ಫುಲ್ ವೇವ್ ಬಹಳ ಈಸಿ ತಿಳಿತದ. ನಾಳೆ ಎಕ್ಸಾಮ್ ದಾಗ ಯಾವ್ದಾದ್ರು ಒಂದ್ ಕೇಳಬಹುದು. ಓಕೆ, ಅದಕ್ಕೆ ಇಲ್ಲಿ ರೆಕ್ಟಿಫಿಕೇಶನ್ ಅಂತೇಳಿ ಏನಿದೆಯಲ್ಲ ಈ ಡೆಫಿನಿಷನ್ ಹೇಳಿ ಮುಂದೆ ಹಾಫ್ ವೇವ್ ರೆಕ್ಟಿಫೈಯರ್ ಹೇಳ್ಕೊಂಡು ವಾಪಸ್ ಫುಲ್ ವೇವ್ ರೆಕ್ಟಿಫೈಯರ್ ಬರೋಣ ಅಂತ. ರೆಕ್ಟಿಫಿಕೇಶನ್ ಅಂದ್ರ ಪ್ರೊಸೆಸ್ ರಪ್ಪ ಇದು ಒಂದು ಪ್ರೊಸೆಸ್. ರೆಕ್ಟಿಫೈಯರ್ ಅಂದ್ರೆ ಏನಂತಂದ್ರೆ ಡಿವೈಸ್. ಈಗ ರೆಕ್ಟಿಫಿಕೇಶನ್ ಅಂದ್ರೆ ಏನ್ರಿ ಸರ್ ಅದಂದ್ರೆ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಏನು AC ದಿಂದ DC ಅಂದ್ರೆ ಆಲ್ಟರ್ನೇಟಿಂಗ್ ಟು ಸೊ ಡೈರೆಕ್ಟ್ ಆಗಿ ಕನ್ವರ್ಟ್ ಮಾಡೋದು. ಆಲ್ಟರ್ನೇಟಿಂಗ್ ಕರೆಕ್ಟ್ ಟು ದ ವಾಟ್ ಡೈರೆಕ್ಟ್ ಕರೆಂಟ್ ಅಂತೇಳಿ, ಆಲ್ಟರ್ನೇಟಿಂಗ್ ವೋಲ್ಟೇಜ್ ಟು ದಿ ಡೈರೆಕ್ಟ್ ವೋಲ್ಟೇಜ್ ಅಂತೇಳಿ. AC ಟು DC ಕನ್ವರ್ಷನ್ ಫ್ಯಾಕ್ಟರ್ಗೆ ನಾವು ಕನ್ವರ್ಷನ್ ಪ್ರೊಸೆಸ್ಗೆ ನಾವು ಏನಂತ ಹೇಳಿ ಕರಿತೀವಿ ರೆಕ್ಟಿಫಿಕೇಶನ್. ಕೇಳಾನ ಇದು ವಾಟ್ ಡು ಮೀನ್ ಬೈ ರೆಕ್ಟಿಫಿಕೇಶನ್ ಅಂತೇಳಿ ಇಲ್ಲಿ ಇಷ್ಟೇ ಅಲ್ಲ ಪ್ರಿವಿಯಸ್ ಇಯರ್ ನು ಕೇಳಿದಾನ. ಸೊ ಅದಕ್ಕೆ ವಾಟ್ ಡು ಮೀನ್ ಬೈ ರೆಕ್ಟಿಫಿಕೇಶನ್ ಅಂದ್ರೆ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ದಟ್ AC ಟು DC ಇಸ್ ಕಾಲ್ಡ್ ಆಸ್ ರೆಕ್ಟಿಫಿಕೇಶನ್ ಅಂತೇಳಿ. ಸೊ ಎಷ್ಟು ನಿಮಗೆ ಮೀನಿಂಗ್ ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರ ಹಾಫ್ ವೇವ್ ರೆಕ್ಟಿಫೈಯರ್ ಅಂತ ಹೇಳ್ಕೊಂಡು ವಾಪಸ್ ಇದಕ್ ಫುಲ್ ವೇವ್ ಬರೋಣ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದ. ನಾಳೆ ಫುಲ್ ವೇವ್ ಕೇಳಿದ್ರೆ ಡೈರೆಕ್ಟ್ ಫುಲ್ ವೇವ್ ಬರೀರಿ. ಸೊ ಬಟ್ ಇಲ್ಲಿ ಏನದಲ್ಲ ಹಾಫ್ ವೇವ್ ಹೇಳ್ಕೊಂಡು ನೆಕ್ಸ್ಟ್ ಫುಲ್ ವೇವ್ ಬರ್ತೀನಿ, ಅವಾಗ ನಿಮ್ಗೆ ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದ. ಇಲ್ಲಿ ಕ್ವಶನ್ ಒಳಗಡೆ ಡೆಫಿನಿಷನ್ ಕೇಳೈತಿ ನೋಡ್ರಿ, ವಾಟ್ ಈಸ್ ಸೊ ರೆಕ್ಟಿಫಿಕೇಶನ್
ಅದೇ ವಾಟ್ ಈಸ್ ರೆಕ್ಟಿಫೈಯರ್ ಅಂತಾನು ಕೇಳ್ಬೋದು. ರೆಕ್ಟಿಫೈಯರ್ ಈಸ್ ಎ ಡಿವೈಸ್ ಯೂಸ್ಡ್ ಫಾರ್ ರೆಕ್ಟಿಫಿಕೇಶನ್ ಆರ್ ಎಲ್ಸ್ ಕನ್ವರ್ಷನ್ ಆಫ್ AC to DC ಅಂತೇಳಿ. ಆ ಡಿವೈಸ್ ಗೆ ರೆಕ್ಟಿಫೈಯರ್ ಅಂದ್ರ ಇದಕ್ಕೆ ಏನ್ರಿ ಸರ್ ಅಂತಂದ್ರೆ ಪ್ರೊಸೆಸ್ ಗೆ ರೆಕ್ಟಿಫಿಕೇಶನ್ ಅಂತೇಳಿ ಕರಿತೀರಿ. ಸೊ ನೆಕ್ಸ್ಟ್ ಸರ್ ವಿತ್ ರಿಲೆವೆಂಟ್ ಡಯಾಗ್ರಾಮ್ ಅಂದ್ರೆ ಸರ್ಕ್ಯೂಟ್ ಡಯಾಗ್ರಾಮ್ ಲೇ. ಸೊ ವಿತ್ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದಿ ವರ್ಕಿಂಗ್ ಆಫ್ PN ಜಂಕ್ಷನ್ ಡಯೋಡ್ ಆಸ್ ಅ, ಈ ವರ್ಡ್ ಬಹಳ ಇಂಪಾರ್ಟೆಂಟ್, ಹಾಫ್ ವೇವ್ ರೆಕ್ಟಿಫೈಯರ್ ಅಂತೇಳಿ. Showing the so input and output waveforms. Without input and output waveforms, if you explain, you will not get any marks. So ಅದಕ್ಕೆ ರಿಲೆವೆಂಟ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂದ್ರೆ ಈ ಸರ್ಕ್ಯೂಟ್ ಡಯಾಗ್ರಾಮ್ ತೆಗಿಬೇಕು ಕರೆಕ್ಟ್ ಆಗಿ. ಸೊ ಒಂದ್ಸಲ ಫಸ್ಟ್ ನೋಡ್ಕೊಂಡ್ ಬಿಡ್ರಿ, ಫಾಸ್ಟ್ ಆಗಿ ಹೋಗೋಣ ಅಂತ, ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ ಬೇಡ. ರೆಕ್ಟಿಫಿಕೇಶನ್ ಅಂದ್ರ ಪ್ರೊಸೆಸ್ ಆಫ್ ಏನ್ ಮಾಡುದ್ರಿ ಸರ್ ಅಂತಂದ್ರೆ AC to DC ದಟ್ ಇಸ್ ಕಾಲ್ಡ್ ಆಸ್ ರೆಕ್ಟಿಫಿಕೇಶನ್. ಹಾಫ್ ವೇವ್ ರೆಕ್ಟಿಫೈಯರ್ ದೇ ಫಸ್ಟ್ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿದೀವಿ. ಸೊ ಹಿಯರ್ ಈಸ್ ದ ಹಾಫ್ ವೇವ್ ರೆಕ್ಟಿಫೈಯರ್. ಸರಿ ಸರ್, ಸರ್ಕ್ಯೂಟ್ ಡಯಾಗ್ರಾಮ್ ನ ತೋರಿಸ್ರಿ, ಆಮೇಲೆ ಇನ್ಪುಟ್ ಔಟ್ಪುಟ್ ವೇವ್ ಫಾರ್ಮ್ ಹೋಗೋಣ ಅಂತಂದ್ರೆ ಲೆಟಸ್ ಯು ಕ್ಯಾನ್ ಸಿ ದಿ ಸರ್ಕ್ಯೂಟ್ ಡಯಾಗ್ರಾಮ್. ಇದೆ ಸರ್ಕ್ಯೂಟ್ ಡಯಾಗ್ರಾಮ್. ಒಮ್ಮೊಬ್ಬರೇ 2 ಮಾರ್ಕ್ಸಿಗೆ ಜಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ ನ ತೆಗೀರಿ ಅಂತ ಹೇಳಿ ಕೇಳಬಹುದು. ಯಾವ್ದ್ರದ್ರಿ ಸರ್ ಅಂತಂದ್ರೆ ಹಾಫ್ ವೇವ್ ರೆಕ್ಟಿಫೈಯರ್ದು ಇಲ್ಲ ಫುಲ್ ವೇವ್ ರೆಕ್ಟಿಫೈಯರ್ದು. ಓಕೆ, ಹೆಚ್ಚಾಗಿ 5 ಮಾರ್ಕ್ಸಿಗೆ ಕೇಳ್ತಾನೆ, ತಲೆ ಕೆಡ್ಸೋಬೇಡ್ರಿ. 5 ಮಾರ್ಕ್ಸ್ ಫಸ್ಟ್ ತರವಾಗಿ ಪ್ರಿಪೇರ್ ಆಗಿರೋದು. 2 ಮಾರ್ಕ್ಸ್ ಕೇಳಿದ್ರೆ ಅಲ್ಲಿ ಅಟೆಂಪ್ಟ್ ಮಾಡ್ಲಿಕ್ಕೆ ಈಸಿ ಆಗ್ತೈತಿ. ಸರ್ಕ್ಯೂಟ್ ಡಯಾಗ್ರಾಮ್ ದೊಳಗಡೆ ಏನಿದೆ ನೋಡ್ರಿ, ಆಮೇಲೆ ಇನ್ಪುಟ್ ಔಟ್ಪುಟ್ ವೇವ್ ಫಾರ್ಮ್ಸ್ ಬರೋಣ ಅಂತ. ಸೊ ಇಲ್ಲಿ ಇನ್ಪುಟ್, ನೆಕ್ಸ್ಟ್ ಇಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ, ಅಂದ್ರೆ ಇದು ಪ್ರೈಮರಿ ಕೊಯ್ಲ್, ಇದು ಸೆಕೆಂಡರಿ ಕೊಯ್ಲ್. ಸೊ ಇಲ್ಲಿ ಏನ್ ಮಾಡಿದನಪ್ಪ ಅಂದ್ರೆ ಒಂದು ಡಯೋಡ್ ಇಟ್ಟಿದಾನ, PN ಜಂಕ್ಷನ್ ಡಯೋಡ್. ಸೊ ದಟ್ ಇಸ್ PN ಜಂಕ್ಷನ್ ಡಯೋಡ್ ಹಿಯರ್. ನೆಕ್ಸ್ಟ್ ಸರ್ತ ಹಿಯರ್ ಇಸ್ ದ ಲೋಡ್ ರೆಸಿಸ್ಟೆನ್ಸ್ RL. ಸೊ ನೆಕ್ಸ್ಟ್ ಇದು ಕಂಪ್ಲೀಟ್ ಆದ ಸರ್ಕ್ಯೂಟ್ ಯಾವ್ದ್ರದ್ರಿ ಸರ್ತ ಹಾಫ್ ವೇವ್ ರೆಕ್ಟಿಫೈಯರ್. ಫುಲ್ ವೇವ್ ರೆಕ್ಟಿಫೈಯರ್ ಅದಕ್ಕೆ 2 ಡಯೋಡ್ ಯೂಸ್ ಮಾಡ್ತಾನೆ, D1 ಮತ್ತೆ D2 ಅಂತೇಳಿ. ಇಯರ್ ಓನ್ಲಿ 1 ಡಯೋಡ್ ದೇ ಆರ್ ಗೋಯಿಂಗ್ ಟು ಯೂಸ್ ಫಾರ್ ದಿ ಹಾಫ್ ವೇವ್ ರೆಕ್ಟಿಫೈಯರ್. ಸರಿ ಸರ್, ಹಾಗಾದ್ರೆ ಇಲ್ಲಿ ಟರ್ಮಿನಲ್, ಈ ಟರ್ಮಿನಲ್ಗಳು ಮೋಸ್ಟ್ ಇಂಪಾರ್ಟೆಂಟ್. ಇದು A ಟರ್ಮಿನಲ್, ಇದು B ಟರ್ಮಿನಲ್. ಒಂದ್ಸಲ ಕ್ಲಿಯರ್ ಆಗಿ ಹೇಳಿ, ಆಮೇಲೆ ಇನ್ಪುಟ್ ಔಟ್ಪುಟ್ ವೇವ್ ಫಾರ್ಮ್ಸ್ ಹೋಗೋಣ. ಸೊ A ಟರ್ಮಿನಲ್ ಪಾಸಿಟಿವ್ ಆಗಿದ್ರ, ಇಫ್ A ಟರ್ಮಿನಲ್ ಈಸ್ ಪಾಸಿಟಿವ್, ನೆಕ್ಸ್ಟ್ ಅಬ್ವಿಯಸ್ಲಿ B ಟರ್ಮಿನಲ್ ಏನಾಗ್ತದೆ ಸರ್ ಅಂತಂದ್ರೆ ಮೈನಸ್ ಅಂತೇಳಿ. ಸೊ A ಟರ್ಮಿನಲ್ ಪಾಸಿಟಿವ್ ಆದ್ರೆ B ಟರ್ಮಿನಲ್ ನೆಗೆಟಿವ್. ಸೊ ಇಫ್ A is ಪಾಸಿಟಿವ್, ಇದಕ್ಕೆ P ಟೈಪ್ ಅಂದಿರ್ತೀರಿ, ಇದಕ್ಕೆ ಏನಂದಿರ್ತೀರಿ N ಟೈಪ್ ಅಂದಿರ್ತೀರಿ. ಇಫ್ ಪಾಸಿಟಿವ್ is connected to the P type and negative is connected to the ಅದಕ್ಕೆ ಅಂದಂಗ ಐತ್ರಿ ಸರ್ N ಟೈಪ್. ಓಕೆ, ನೆಗೆಟಿವ್ N ಟೈಪಿಗೆ, ಪಾಸಿಟಿವ್ P ಟೈಪಿಗೆ ಆದಾಗ ಅದಕ್ಕೆ ಫಾರ್ವರ್ಡ್ ಬಯಾಸಿಂಗ್ ಅಂತ ಹೇಳಿ ಕರಿತೀವಿ. ಫಾರ್ವರ್ಡ್ ಬಯಾಸಿಂಗ್ ಅಂದ್ರೆ ಏನು ಅಲ್ಲ, ಅದ್ರ ಕರೆಂಟ್ ಮ್ಯಾಕ್ಸಿಮಮ್ ಫ್ಲೋ ಆಗ್ತದೆ. ರಿವರ್ಸ್ ಬಯಾಸಿಂಗ್ ದಾಗ ಏನ್ರಿ ಸರ್, ನೋ ಕರೆಂಟ್ ಫ್ಲೋ ಅಥವಾ ಜೀರೋ ಕರೆಂಟ್ ಫ್ಲೋ, ಅಥವಾ ಹಿಂಗ್ ಹೇಳಿದ್ರೆ ಬೆಸ್ಟ್ ಈಸಿ ನೋಡ್ರಿ. ಫಾರ್ವರ್ಡ್ ಬಯಾಸಿಂಗ್ ಅಂದ್ರೆ ಸ್ವಿಚ್ ಆನ್ ದಿ ಬಟನ್ ಅನ್ನ, ರಿವರ್ಸ್ ಬಯಾಸ್ ಅಂದ್ರೆ ಸ್ವಿಚ್ ಆಫ್ ದಿ ಬಟನ್ ಅನ್ನಂಗ. ಅವಾಗ ನಿಮಗೆ ಕ್ಲಾರಿಟಿ ಆಗ್ತದ. ಸೊ ಇಫ್ A is ಪಾಸಿಟಿವ್, ಇದು ಎಕ್ಸ್ಪ್ಲನೇಷನ್ ದಾಗ ಇದೇ ಯೂಸ್ ಮಾಡ್ತೀವಿ, ಅದು ತೋರಿಸ್ತೀನಿ ಅಂತ. ಇಫ್ A is ಪಾಸಿಟಿವ್, B is ನೆಗೆಟಿವ್, ದೆನ್ ಡಯೋಡ್ ಬಿಕಮ್ಸ್ ವಾಟ್, ಫಾರ್ವರ್ಡ್ ಬಯಾಸ್. ದೆನ್ ಕಂಪ್ಲೀಟ್ ವೇವ್ ನ ಏನಾಗ್ತದೆ, ಕಂಡಕ್ಟ್ ಆಗ್ತದೆ ಅಥವಾ ಕನ್ವರ್ಟ್ ಆಗ್ತದೆ. ಇದು ಯಾವಾಗ, ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್. ಅದೇ ತರನೇ ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ದಾಗ ಆಟೋಮೆಟಿಕ್ A ಏನಾಕೈತಿ ಸರ್ ಮೈನಸ್, B ಏನಾಕೈತ್ರಿ ಸರ್ ಪಾಸಿಟಿವ್. ಈ ಮೈನಸ್ ಬಂದು P ಕನೆಕ್ಟ್ ಆಯ್ತು, ಪಾಸಿಟಿವ್ ಆಗಿ N ಕನೆಕ್ಟ್ ಐತೆ ಅಂದ್ರೆ ಅದಕ್ಕೆ ರಿವರ್ಸ್ ಬಯಾಸ್ ಅಂತೀರಿ. ರಿವರ್ಸ್ ಬಯಾಸ್ ಅಂದ್ರೆ ಸ್ವಿಚ್ ಆಫ್ ಅಂದಂಗ. ಸ್ವಿಚ್ ಆಫ್ ಆದ್ರೆ ಏನಪ್ಪಾ ಅಂದ್ರೆ ನೋ ಕರೆಂಟ್ ಫ್ಲೋ ಅಥವಾ ನೋ ಕರೆಂಟ್ ಕಂಡಕ್ಟಿಂಗ್ ಅಂತ. ನೋ ಕರೆಂಟ್ ಕಂಡಕ್ಟಿಂಗ್ ಅಂದ್ರೆ ಜೀರೋ ಅಂತಂದ, ಔಟ್ಪುಟ್ ಜೀರೋ ಆಗಿರ್ತೈತಿ. ಸೊ ಯಾವಾಗ ರಿಸರ್ತ ಈ ಲೋಡ್ ರೆಸಿಸ್ಟೆನ್ಸ್ ಮುಖಾಂತರ ಯಾವುದೇ ರೀತಿ ಕರೆಂಟ್ ಫ್ಲೋ ಆಗಂಗಿಲ್ಲ. ಸೊ ಅವಾಗ ಪ್ರಿವಿಯಸ್ ಏನಾಗಿತ್ತು, ಎಕ್ಸ್ ದಿಂದ ವೈಗೆ ಫ್ಲೋ ಆಗಿತ್ತು. ಬಟ್ ನೆಕ್ಸ್ಟ್ ಹಾಫ್ ವೇವ್ ಏನ್ ನೆಗೆಟಿವ್ ಹಾಫ್ ವೇವ್ ಇದೆಯಲ್ಲ, ಅದ್ರೊಳಗಡೆ ಕಂಡಕ್ಟ್ ಆಗಿಲ್ಲ. ಅದಕ್ಕೆ ಓನ್ಲಿ ಅರ್ಧ ವೇವ್ ನ ಕಂಡಕ್ಟ್ ಆಗ್ತದೆ. ಇಷ್ಟು ಸಮರಿ ನಿಮ್ಗೆ ಗೊತ್ತಿರಬೇಕು. ಅದನ್ನೇ ಸ್ಕೆಚ್ ತೆಗೆಯೋದು ಕರೆಕ್ಟ್ ಆಗಿ ಇನ್ಪುಟ್ ವೇವ್ ಪುಟ್, ಇನ್ಪುಟ್ ಮತ್ತೆ ಔಟ್ಪುಟ್ ವೇವ್ ಫಾರ್ಮ್ ತೋರಿಸಿ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಎಕ್ಸ್ಪ್ಲನೇಷನ್ ಮಾತ್ರ ಸಿಕ್ಕಾಪಟ್ಟೆ ಈಸಿ ಇದೆ. ಇನ್ನೊಂದ್ಸಲ ಸ್ಕೆಚ್ ನ ಕರೆಕ್ಟ್ ಆಗಿ ನೋಡ್ಕೊರಿ. ಇಲ್ಲಿ ಇನ್ಪುಟ್ ಇದೆ, ಹಿಯರ್ ಇಸ್ ದ ಟ್ರಾನ್ಸ್ಫಾರ್ಮರ್, ಹಿಯರ್ ಇಸ್ ದ ಡಯೋಡ್ ಅಂಡ್ ಹಿಯರ್ ಇಸ್ ದ ಲೋಡ್ ರೆಸಿಸ್ಟೆನ್ಸ್. ಡಯಾಗ್ರಾಮ್ ತೆಗೆದು ತೋರಿಸಿದ್ರೆ ಬಹಳ ಬೆಸ್ಟ್ ಆಗ್ತಿತ್ತು. ಬಟ್ ತೆಗಿಯಕ್ಕೂ ಟೈಮ್ ಇಲ್ಲ, ಬಹಳಷ್ಟು ಟೈಮ್ ಹೋಗ್ತದೆ ಅಂತೇಳಿ ಡೈರೆಕ್ಟ್ ಆಗಿ ಸ್ಕೆಚ್ ನೇ ತಗೊಂಡು ಎಕ್ಸ್ಪ್ಲೇನ್ ಮಾಡತೈತಿ. ಯಾಕಂದ್ರೆ ರೆಗ್ಯುಲರ್ ಕ್ಲಾಸ್ನಾಗ ಸ್ಕೆಚ್ ತೆಗೆದು ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಸೊ ಇಲ್ಲಿ ಇನ್ಪುಟ್ ಔಟ್ಪುಟ್ ವೇವ್ ಫಾರ್ಮ್ಸ್ ಇದೆ, ಇದನ್ನೇ ಹೆಲ್ಪ್ ಆಗೋದು ಎಕ್ಸ್ಪ್ಲನೇಷನ್ ಬೇಕಾಗುದೇ ಇದು ನೋಡ್ರಿ. ಸೊ ಇದ್ರ ಬೇಸ್ ಮೇಲೆ ಎಕ್ಸ್ಪ್ಲನೇಷನ್ ಡಿಪೆಂಡೆಂಟ್ ಐತೆ. ಸೊ ಇಲ್ಲಿ ಬೇಕಂದ್ರೆ ಸೊ ಇನ್ಪುಟ್ ವೇವ್ ನೋಡ್ರಿ. ಸೊ ಯಾವ ತರ ಇದೆ ಸರ್ ಅಂತಂದ್ರೆ ಇಲ್ಲಿ ತಕ್ಕ ಇದು ಒಂದ್ ವೇವ್. ಸೊ ಇದು ಅನದರ್ ಸೈಕಲ್ ಅಂತ ಹೇಳಿ ಹೇಳ್ತೀವಿ. ಇದ್ರೊಳಗಡೆ ಇದು ಪಾಸಿಟಿವ್ ಹಾಫ್ ವೇವ್ ಆಗಿದ್ರೆ ಇದೇನ್ರಿ ಸರ್ ನೆಗೆಟಿವ್ ಹಾಫ್ ವೇವ್. ಇದು ಪಾಸಿಟಿವ್ ಹಾಫ್, ಇದು ನೆಗೆಟಿವ್ ಹಾಫ್ ಅಂತೇಳಿ ಇಲ್ಲೇ ತೋರಿಸ್ಬಿಡ್ತೀನಿ ನೋಡ್ರಿ. ಇದು ಪಾಸಿಟಿವ್ ಹಾಫ್ ಸೈಕಲ್, ಇದು ರಿಸರ್ತ ನೆಗೆಟಿವ್ ಹಾಫ್ ಸೈಕಲ್. ಇದು ಪಾಸಿಟಿವ್ ಹಾಫ್ ಸೈಕಲ್, ಇದು ನೆಗೆಟಿವ್ ಹಾಫ್ ಸೈಕಲ್. ಸರ್ ನಾವ್ 2 ವೇವ್ ತಗೊಂಡು 1 ವೇವ್ ತಗೊಂಡ್ರೆ 2 ವೇವ್ ತಗೊಂಡ್ರೆ ಬಹಳ ಬೆಸ್ಟ್ ಎಕ್ಸ್ಪ್ಲನೇಷನ್ಗೂ ಈಸಿ ಆಗ್ತದೆ. ಒಂದೇ ವೇವ್ ತಗೊಂಡ್ರೆ ಅಷ್ಟು ಕ್ಲಾರಿಟಿ ಸಿಗಂಗಿಲ್ಲ. ಸರಿ ಸರ್, ಇದು ಯಾವಾಗ ಸರ್ ಅಂತಂದ್ರೆ ಪಾಸಿಟಿವ್ ಹಾಫ್ ಸೈಕಲ್ ದಾಗಡೆ ಫಾರ್ವರ್ಡ್ ಬಯಾಸಿಂಗ್, FB ಅಂದ್ರ ಫಾರ್ವರ್ಡ್ ಬಯಾಸಿಂಗ್. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಇನ್ ನೆಗೆಟಿವ್ ಹಾಫ್ ಸೈಕಲ್ ಇಟ್ ಇಸ್ ರಿವರ್ಸ್ ಬಯಾಸಿಂಗ್, ನೋ ಕರೆಂಟ್ ಕಂಡಕ್ಟಿಂಗ್ ಆರ್ ಎಲ್ಸ್ ಕನ್ವರ್ಟಿಂಗ್.
ನೆಕ್ಸ್ಟ್ ಡ್ಯೂರಿಂಗ್ ನೆಕ್ಸ್ಟ್ ಪಾಸಿಟಿವ್ ಹಾಫ್ ಸೈಕಲ್ ದೊಳಗಡೆ ಡಯೋಡ್ ಬಿಕಮ್ಸ್ ಫಾರ್ವರ್ಡ್ ಬಯಾಸ್, ಹೆನ್ಸ್ ಇಟ್ ಇಸ್ ಗೋಯಿಂಗ್ ಟು ಕಂಡಕ್ಟ್. ನೆಕ್ಸ್ಟ್ ರಿವರ್ಸ್ ಸೈಕಲ್ ದೊಳಗಡೆ ಅಂದ್ರೆ ನೆಗೆಟಿವ್ ಹಾಫ್ ಸೈಕಲ್ ದೊಳಗಡೆ ರಿವರ್ಸ್ ಬಯಾಸಿಂಗ್ ಆಗಿ ನೋ ಕರೆಂಟ್ ಕಂಡಕ್ಟಿಂಗ್. ಅದೇ ಈ ಕಡೆ ಮತ್ ಮುಂದೆ ಕಂಟಿನ್ಯೂ ಆಯ್ತು ಅಂದ್ರೆ ಮತ್ ಕಂಡಕ್ಟಿಂಗ್, ಮತ್ ನಾಟ್ ಕಂಡಕ್ಟಿಂಗ್, ನೆಕ್ಸ್ಟ್ ಕಂಡಕ್ಟಿಂಗ್ ಅಂತೇಳಿ ಈ ತರ ಆಲ್ಟರ್ನೇಟಿವ್ಲಿ ಓನ್ಲಿ ಪಾಸಿಟಿವ್ ವೇವ್ ಇಟ್ ಇಸ್ ಗೋಯಿಂಗ್ ಟು ಕಂಡಕ್ಟ್ ಆರ್ ಎಲ್ಸ್ ಕನ್ವರ್ಟ್, ಓನ್ಲಿ half of the wave that is conducting or else converting, hence it is called as what? Half wave rectifier. ಇಲ್ಲಿ ಎಫ್ ಬಿ ಅಂದ್ರೆ ಏನಂತ ಹೇಳಿದೆವು? ಫಾರ್ವರ್ಡ್ ಬಯಾಸ್ಡ್ ಅಥವಾ ಫಾರ್ವರ್ಡ್ ಬಯಾಸಿಂಗ್. ಆರ್ ಬಿ ಅಂದ್ರೆ ಏನ್ರಿ ಸರ್? ರಿವರ್ಸ್ ಬಯಾಸ್ಡ್ ಅಂತ. ಸೊ ಇದ್ರದ್ದು ಎಕ್ಸ್ಪ್ಲನೇಷನ್ ವರ್ಕಿಂಗ್ ನ ನೋಡ್ರಿ ಕರೆಕ್ಟ್ ಆಗಿ. ಆ ವರ್ಕಿಂಗ್ ನಿಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಡಯಾಗ್ರಾಮ್ ಇದೆಯಲ್ಲ, ಈ ಡಯಾಗ್ರಾಮ್ ದೊಳಗಡೆ ಎ ಟರ್ಮಿನಲ್ ಮತ್ತೆ ಬಿ ಟರ್ಮಿನಲ್ ಅಷ್ಟೇ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಒಂದ್ಸಲ ನೋಡ್ರಿ, ಇದ್ರ ಮೇಲೆ ಹೇಳಿರ್ತೀನಿ, ಅದೇ ಎಕ್ಸ್ಪ್ಲನೇಷನ್ ಆಮೇಲೆ ತೋರಿಸ್ತೀನಿ ಅಂತ. ಸೊ ಹಿಯರ್ ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್, ಇನ್ನೊಂದ್ ಸ್ವಲ್ಪ ಮ್ಯಾಕ್ ಡಯಾಗ್ರಾಮ್ ತೋರಿಸಿ ಇಲ್ಲಿ ವೇವ್ ಫಾರ್ಮ್ ತೋರಿಸಿರುತ್ತೆ ನೋಡ್ರಿ. ಇಲ್ಲೊಂದ್ ಸ್ವಲ್ಪ ಸಣ್ಣದ್ ಮಾಡಿರ್ತದ ಸ್ಕೆಚ್ ನ, ಇದು ಏನ ಸ್ಕ್ರೀನ್ ಎಲ್ಲ ವೇವ್ ಫಾರ್ಮ್ ಪ್ಲಸ್ ಸರ್ಕ್ಯೂಟ್ ಡಯಾಗ್ರಾಮ್ ಕಂಪ್ಲೀಟ್ ಆಗಿ. ಸೊ ಸ್ವಲ್ಪ ನಿಮ್ಗೆ ಕ್ಲಾರಿಟಿ ಸ್ವಲ್ಪ ಏನು ಕಡಿಮೆ ಆಗ್ಬಹುದು. ಜಸ್ಟ್ ಯು ಕ್ಯಾನ್ ವಾಚ್ ಹಿಯರ್. ಸೊ ಕರೆಕ್ಟ್ ಆಗಿ ಇನ್ಪುಟ್ ವೇವ್ ಫಾರ್ಮ್ ಇದೆ, ಔಟ್ಪುಟ್ ವೇವ್ ಫಾರ್ಮ್ ಇದೆ, ಸರ್ಕ್ಯೂಟ್ ಡಯಾಗ್ರಾಮ್ ಇದೆ. ಸೊ ಫಸ್ಟ್ ಯು ಹ್ಯಾವ್ ಟು ಫೋಕಸ್ ದಿಸ್ ಟರ್ಮಿನಲ್. This is the A terminal, this is the B terminal. If A is positive, ಈ ಕಡೆ ತೆಗೆದೇ ತೋರಿಸಿರ್ತಾನೆ. If A is positive, definitely B ಏನಾಗಿರುತ್ತೆ ಸರ್? ನೆಗೆಟಿವ್. ಡ್ಯೂರಿಂಗ್ ಯಾವಾಗ? ಪಾಸಿಟಿವ್ ಹಾಫ್ ಸೈಕಲ್ ಐ ಆಮ್ ಟಾಕಿಂಗ್. ಓಕೆ, ಡ್ಯೂರಿಂಗ್ ದಿಸ್ ಪಾಸಿಟಿವ್ ಹಾಫ್ ಸೈಕಲ್ A becomes positive, B becomes negative, then diode becomes what? Forward bias. ಹೆಂಗ್ರಿ ಸರ್ ಅಂತಂದ್ರೆ ಪಾಸಿಟಿವ್ ಬಂದು P ಟೈಪಿಗೆ ಕನೆಕ್ಟ್ ಆಗಿದ್ರ, ನೆಗೆಟಿವ್ ಬಂದು N ಟೈಪಿಗೆ ಐತಂದ್ರೆ ಆ ಡಯೋಡ್ ಏನಾಗಿರುತ್ತೆ ಸರ್? ಫಾರ್ವರ್ಡ್ ಬಯಾಸಿಂಗ್. ಸರಿ ಸರ್, ಇಫ್ ಇಟ್ ಈಸ್ ಅ ಫಾರ್ವರ್ಡ್ ಬಯಾಸಿಂಗ್ ದೆನ್ ಕರೆಂಟ್ ಫ್ಲೋಸ್ ಫ್ರಮ್ ಎಕ್ಸ್ ಟು ವೈ ಥ್ರೂ ಲೋಡ್ ರೆಸಿಸ್ಟೆನ್ಸ್ ಆರ್ ಎಲ್. ಇಷ್ಟೇ ಬರೀರಿ, ಮೋರ್ ದ್ಯಾನ್ ಇನಫ್. ಓಕೆ, ಈಗ ಏನ್ ಹೇಳಿದ್ನಲ್ಲ ಅಷ್ಟೇ ಹೇಳಿದ್ರು ಮೋರ್ ದ್ಯಾನ್ ಇನಫ್. ಅಂದ್ರೆ ಇಲ್ಲಿ ಏನಾಯ್ತು? ವೇವ್ ದಟ್ ಈಸ್ ಕಂಡಕ್ಟೆಡ್ ಆರ್ ಎಲ್ಸ್ ಕನ್ವರ್ಟೆಡ್. ನೆಕ್ಸ್ಟ್ ಹೋಗೋಣಂತ ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್. ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್. ಸರಿ ಸರ್, ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಎ ಏನಾಗ್ತದಪ್ಪ ಅಂದ್ರೆ ಮೈನಸ್. ಸರಿ ಸರ್, ಬಿ ಏನಾಗ್ತದ್ರಿ ಅಂದ್ರೆ ಪಾಸಿಟಿವ್. ಅಲ್ರಿ ಇನ್ನೇಗೆ ಹೇಳಿದೇವಲ್ಲ, ನೆಗೆಟಿವ್ ಬಂದು ಪಿ ಟೈಪಿಗೆ ಕನೆಕ್ಟ್ ಆಯ್ತು ಅಂದ್ರ ಅವಾಗ ಏನಪ್ಪಾ ಅಂದ್ರೆ ರಿವರ್ಸ್ ಬಯಾಸಿಂಗ್. ಅಂದ್ರೆ ನೆಗೆಟಿವ್ ಬಂದು ಪಿ ಟೈಪಿಗೆ, ಸೊ ಇದು ಪಾಸಿಟಿವ್ ಹೋಗಿ ಎನ್ ಟೈಪಿಗೆ ಐತಂದ್ರೆ ದೆನ್ ಡಯೋಡ್ ಈಸ್ ರಿವರ್ಸ್ ಬಯಾಸ್ಡ್. ರಿವರ್ಸ್ ಬಯಾಸ್ ಅಂದ್ರೆ ಸ್ವಿಚ್ ಆಫ್ ಅಂದಂಗ್ರಿ. ಸ್ವಿಚ್ ಆಫ್ ಅಂದ್ರೆ ಕರೆಂಟ್ ಕಂಡಕ್ಟ್ ಆಗಂಗಿಲ್ಲ, ಅಂದ್ರೆ ಜೀರೋ. ಓಕೆ, ಅಥವಾ ಕಾನ್ಸ್ಟಂಟ್ ಜೀರೋ, ಆಲ್ಮೋಸ್ಟ್ ನೋ ಕರೆಂಟ್ ಈಸ್ ಕಂಡಕ್ಟಿಂಗ್ ಆರ್ ಕನ್ವರ್ಟಿಂಗ್. ನೆಕ್ಸ್ಟ್ ಸರ್ ಅಂತಂದ್ರೆ ಅದೇ ತರನೇ ನೋ ಕರೆಂಟ್ ಫ್ಲೋಸ್ ಫ್ರಮ್ ಎಕ್ಸ್ ಟು ವೈ ಥ್ರೂ ಲೋಡ್ ರೆಸಿಸ್ಟೆನ್ಸ್. ನಿಮ್ ಓನ್ ವರ್ಡ್ಸ್ ದಾಗ ಬರೀರಿ, ಬಟ್ ಮೀನಿಂಗ್ ಮಾತ್ರ ಬಹಳ ಕರೆಕ್ಟ್ ಆಗಿ ಬಂದಿರಬೇಕು. ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಎ ಪಾಸಿಟಿವ್ ಬಿ ನೆಗೆಟಿವ್, ಡಯೋಡ್ ಬಿಕಮ್ಸ್ ಫಾರ್ವರ್ಡ್ ಬಯಾಸ್, ಹೆನ್ಸ್ ಕರೆಂಟ್ ಫ್ಲೋಸ್ ಥ್ರೂ ಲೋಡ್ ರೆಸಿಸ್ಟೆನ್ಸ್ ಫ್ರಮ್ ಎಕ್ಸ್ ಟು ವೈ ಅಂತೇಳಿ. ನೆಕ್ಸ್ಟ್ ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಎ ನೆಗೆಟಿವ್ ಬಿ ಪಾಸಿಟಿವ್, ಡಯೋಡ್ ಬಿಕಮ್ಸ್ ರಿವರ್ಸ್ ಬಯಾಸ್, ದೆನ್ ನೋ ಕರೆಂಟ್ ಫ್ಲೋಸ್ ಥ್ರೂ ಲೋಡ್ ರೆಸಿಸ್ಟೆನ್ಸ್, ದೆನ್ ದಟ್ ಇಸ್ ದ ಕ್ಲಿಯರ್. ಅದೇ ತರನೇ ನೆಕ್ಸ್ಟ್ ಪಾಸಿಟಿವ್ ಹಾಫ್ ಸೈಕಲ್ ತಗೊಂಡ್ರೆ ಅಗೇನ್ ದಟ್ ಈಸ್ ಗೋಯಿಂಗ್ ಟು ರಿಪೀಟ್ ದ ಸೈಕಲ್. ಬಟ್ ಇಲ್ಲಿ ಅಬ್ಸರ್ವೇಷನ್ ಮಾಡಿದ್ರ ಇದು ಪಾಸಿಟಿವ್ ಹಾಫ್ ಸೈಕಲ್ ದೊಳಗಡೆ ಅಂದ್ರ ಡ್ಯೂರಿಂಗ್ ಫಾರ್ವರ್ಡ್ ಬಯಾಸ್ ಇಟ್ ಈಸ್ ಕನ್ವರ್ಟೆಡ್ ಅಥವಾ ಕಂಡಕ್ಟೆಡ್. ಅಗೇನ್ ಇದನ್ನು ಪಾಸಿಟಿವ್ ಹಾಫ್ ಸೈಕಲ್ ದೊಳಗಡೆ, ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ದೊಳಗಡೆ ಏನಾಗಿಲ್ಲ, ನೋ ಕಂಡಕ್ಷನ್ ಆರ್ ಎಲ್ಸ್ ನೋ ಕನ್ವರ್ಷನ್. ಓನ್ಲಿ ವಿ ಆರ್ ಅಬ್ಸರ್ವಿಂಗ್ ದಟ್ half of the wave are conducted or else converted, hence its name is half wave rectifier. I hope everybody clearly understood. ಇದನ್ನ ಕರೆಕ್ಟ್ ಆಗಿ ನೀಟಾಗಿ ಸ್ಕೆಚ್ ತೆಗೆದು ಬೋರ್ಡ್ ಮೇಲೆ ಕರೆಕ್ಟ್ ನಾವು ಹಾಫ್ ಎನ್ ಅವರ್ ದಷ್ಟು ಎಕ್ಸ್ಪ್ಲೈನ್ ಮಾಡ್ತಿದ್ದೇವೆ. ಇಲ್ಲಿ ಕ್ವಿಕ್ ರಿವಿಷನ್ ಇದ್ ಸಂಬಂಧ ಜಸ್ಟ್ 10-15 ಮಿನಿಟ್ಸ್ ಒಳಗಡೆ ಇದರದ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಸೊ ಐ ಹೋಪ್ ಎವ್ರಿಬಡಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ಆಸ್ ಮ್ಯಾಕ್ಸಿಮಮ್ ಆಸ್ ಪಾಸಿಬಲ್. ಸೊ ಯು ಕ್ಯಾನ್ ಸಿ ವಾಟ್ ವಿ ಮೆನ್ಷನ್ಡ್ ಇನ್ ದಿಸ್. ಸೊ ಯು ಕ್ಯಾನ್ ಸಿ ಸೊ ದಟ್ in your examination how to represent, that is going to help. Okay, ಇಲ್ಲಿ ಕ್ಲಿಯರ್ ಆಗಿ ನೋಡ್ರಿ, ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಆಫ್ ಇನ್ಪುಟ್ AC ವೋಲ್ಟೇಜ್. ಸೊ ಎ ಏನಾಗಿದೆ ಸರ್ ಅಂತಂದ್ರ, ಸೊ ದಟ್ ಈಸ್ ದ ಪಾಸಿಟಿವ್, ಬಿ ಏನಾಗಿದೆ ಸರ್ ನೆಗೆಟಿವ್, ಡಯೋಡ್ ಏನಾಗ್ತದೆ ಸರ್ ಫಾರ್ವರ್ಡ್ ಬಯಾಸ್ಡ್. ಸೊ ಫಾರ್ವರ್ಡ್ ಬಯಾಸ್ ಆಗ್ಯದಂದ್ರ ಕರೆಂಟ್ ಫ್ಲೋಸ್ ಥ್ರೂ ದಟ್ ಲೋಡ್ ರೆಸಿಸ್ಟೆನ್ಸ್ ಎಲ್ಲಿದಿಂದ ಎಲ್ಲಿಗೆ ಸರ್ ಎಕ್ಸ್ ಟು ವೈ, ಎಕ್ಸ್ ದಿಂದ ವೈಗೆ ಯಾಶೋನಿಂದ ಅಬೋ ಫಿಗರ್ ಅಂತೇಳಿ ಮೆನ್ಷನ್ ಮಾಡ್ರಿ, ಎದೊಳಗಡೆ ತೋರಿಸಿರಿ. ಅದೇ ತರನೇ ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಬರ್ರಿ. ಸೊ ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ಏನಾಗಿದೆ ಸರ್ ಅಂತಂದ್ರ, ಸೊ ಏನಾಗ್ತದೆ ಅಂತ ಹೇಳಿದೇವಪ್ಪ, ಅಗಳಿಂದ ಹೇಳಿದೇವಲ್ಲ ಡಿಸ್ಕಷನ್ ಒಳಗಡೆ. ಸೊ ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್, ಸೊ ಏನಾಗ್ತದೆ ಸರ್ ಅಂತಂದ್ರೆ ದಟ್ ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಆಫ್ ದ ಅದೇ ಇನ್ಪುಟ್ AC. ಸೊ ಎ ಈಸ್ ವಾಟ್ ನೆಗೆಟಿವ್, ಎ ಈಸ್ ಮೈನಸ್ ಅಂದಂಗ, ಅಂಡ್ ಬಿ ಈಸ್ ಪಾಸಿಟಿವ್, ಬಿ ಈಸ್ ಪ್ಲಸ್ ಅಂದಂಗ. ಡಯೋಡ್ ಏನಾಗ್ತದೆ ಅಂತ ಹೇಳಿದೇವ್ ರಿವರ್ಸ್ ಬಯಾಸ್ಡ್.
ರಿವರ್ಸ್ ಬಯಾಸ್ಡ್ ಅಂದ್ರೆ ಕರೆಂಟ್ ಅದ್ರೊಳಗಡೆ ಕಂಡಕ್ಟ್ ಆಗಂಗಿಲ್ಲ ಅಂದಂಗ. ಓಕೆ, ಇದು ಬಹಳಷ್ಟು ಇಂಪಾರ್ಟೆಂಟ್ ವರ್ಡ್. ನೋ ಕರೆಂಟ್ ಫ್ಲೋಸ್ ಥ್ರೂ ಲೋಡ್ ರೆಸಿಸ್ಟೆನ್ಸ್. ದ ಔಟ್ಪುಟ್ ವೋಲ್ಟೇಜ್ ಅಕ್ರಾಸ್ ದಿ ಆರ್ ಎಲ್ ಇಸ್, ಈ ವರ್ಡ್ ಬರಿತೀರ ಬರಿಬಹುದು, ಬಿಡ್ತೀರ ಬಿಡಬಹುದಾ. ಪಲ್ಸೇಟಿಂಗ್ ಅಂದ್ರೆ ಅರ್ಧ ಆಗೋದು ಅರ್ಧ ಬಿಡುದು, ಅರ್ಧ ಆಗೋದು ಅರ್ಧ ಬಿಡುದು. ಪಲ್ಸೇಟಿಂಗ್ ಆಫ್ ಅ ಡಿ ಸಿ ವೋಲ್ಟೇಜ್. ಸೊ ಯಾಶೋನಿಂದ ಅದೇ ಅಬೋ ಫಿಗರ್ ಅರ್ಧ ಅರ್ಧದಂದ್ರೆ ವೇವ್ ಫಾರ್ಮ್ ದಾಗ ತೋರಿಸಿದೀವಿ ನೋಡ್ರಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನ್ ಅಂತೇಳಿ ಜಸ್ಟಿಫಿಕೇಶನ್ ಕೊಡ್ರಿ ಅಂದ್ರ, ಸಿನ್ಸ್ ಓನ್ಲಿ ಆಲ್ಟರ್ನೇಟ್ ಅಂದ್ರೆ ಒಂದಾಗನ ಒಂದ್ ಅಂತ ಹೇಳ್ತಿರಲ್ಲ, ಆಲ್ಟರ್ನೇಟ್. ಸೊ ಹಾಫ್ ವೇವ್ಸ್ ಅಂದ್ರೆ ಅರ್ಧ ಅರ್ಧ ಅಷ್ಟೇ ಕಂಡಕ್ಟ್ ಆಗಿದೆ. ಹಾಫ್ ವೇವ್ಸ್ ಆರ್ ಕಂಡಕ್ಟೆಡ್ ಆರ್ ಎಲ್ಸ್ ಕನ್ವರ್ಟೆಡ್, ಹೆನ್ಸ್ ದ ನೇಮ್ ಸರ್ಕ್ಯೂಟ್ ಗೆ ಏನ್ ಅಂತೇಳಿ ಬಂದಿದೆ ಸರ್, ಹಾಫ್ ವೇವ್ ರೆಕ್ಟಿಫೈರ್. ಸೊ ಇದೇ ತರನೇ ಸೇಮ್ ಟು ಸೇಮ್ ಫುಲ್ ವೇವ್ ರೆಕ್ಟಿಫೈರ್ ಹೋಗೋನು ಓನ್ಲಿ ಎಷ್ಟು ಪರ್ಸೆಂಟೇಜ್ ಚೇಂಜ್ ಇದೆ ಸರ್, 1% ದಷ್ಟು ಚೇಂಜ್ ಇದೆ. ನಾಳೆ ಇದು ಹಾಫ್ ವೇವ್ ಆದ್ರೂ ಕೇಳಬಹುದು ಎಕ್ಸಾಮ್ ದೊಳಗ, ಫುಲ್ ವೇವ್ ಆದ್ರೂ ಕೇಳಬಹುದು. ಎರಡರಾಗ ಒಂದ್ ಕೇಳಿರ್ತಾನ. ಲೆಟ್ ಅಸ್ ಗೆಟ್ ಇನ್ ಟು ದಟ್, ಸೊ ದಟ್ ವಿ ಶಾಲ್ ಕಂಪ್ಲೀಟ್ ವಿದಿನ್ 10 or 15 minutes. ದಟ್ ಆಲ್ಸೋ ಬಿ. ಸೊ ಟೋಟಲ್ ಆಗಿ ಇವ್ ಎರಡು ಪ್ರಾಕ್ಟೀಸ್ ಮಾಡ್ರೆ, ಇವ್ ಎರಡದ್ರಾಗ ಒಂದು ಅಪಿಯರ್ ಐತಂದ್ರೆ ಬಹಳ ಬೆಸ್ಟ್. ಇದನ್ನ ಬಿಟ್ಟು ಸರ್ ಟ್ರಾನ್ಸಿಸ್ಟರ್ ಆಸ್ ಅನ್ ಆಂಪ್ಲಿಫೈರ್, ಟ್ರಾನ್ಸಿಸ್ಟರ್ ಆಸ್ ಎ ಸ್ವಿಚ್ ಅಂತೇಳಿ ಅದು ಕೇಳ್ದ ಅಂತಂದ್ರೆ ಯು ಕ್ಯಾನ್ ಪ್ರಿಪೇರ್ ನೋಟ್ಸ್ ಅಂತೂ. ಅದಕ್ಕೆ PDF ಡೌನ್ಲೋಡ್ ಮಾಡ್ಕೋರಿ, ಕರೆಕ್ಟ್ ಆಗಿ ಗೋ ಥ್ರೂ ಟುಡೇ ಒನ್ ಡೇ. ಸೊ ನಾಳೆ ಬೆಳಿಗ್ಗೆ ತಕ್ಕನು ನೀವು ಓದ್ಕೊಂಡು ಕರೆಕ್ಟ್ ಆಗಿ ಎಕ್ಸಾಮ್ ಹೋಗಿ ಬೇರೆ. ನೆಕ್ಸ್ಟ್ ಏನ್ ಮಾಡೋಣ್ರಿ ಸರ್ ಅಂದ್ರೆ ಕೆಮಿಸ್ಟ್ರಿದ್ದು ಮತ್ತ ಬಯಾಲಜಿದ್ದು ಇಷ್ಟು ಮಾಡಿ, ಸೊ ಕರೆಕ್ಟ್ ಆಗಿ ನಿಮಗ ಹೆಲ್ಪ್ ಆಗಂಗ್ ಮಾಡ್ಕೊಟ್ಟಿರ್ತದ. ಓಕೆ, ಲೆಟ್ ಅಸ್ ಎಲ್ಲರೂ ಯುಟಿಲೈಸೇಷನ್ ತಗೊಳ್ರಿ. ನನಗೊಬ್ರಿಗೆ ಸಿಕ್ತಂದ್ರೆ ಮತ್ತೊಬ್ಬರಿಗೆ ಕಳಿಸ್ಲಾರ್ದೆ ಇರ್ಲಾಕ್ ಹೋಗ್ಬೇಡ್ರಿ. ಮತ್ತೆ ನಿಮ್ ಜೂನಿಯರ್ಸಿಗೂ ತಿಳಿಸ್ರಿ, ಕ್ಲಾಸಸ್ಸಿಗೆ ಬಂದು ಅಟೆಂಡ್ ಆಗ್ರಿ ಅಂತೇಳಿ ಅವರಿಗೆ ಯೂಸ್ ಆಗ್ಲಿ. ಓಕೆ, ಲೆಟ್ ಅಸ್ ಗೋ ಹೆಡ್. ಸೊ ಫಸ್ಟ್ ಕ್ವಶನ್ ಇಲ್ಲಿ ವಾಪಸ್ ಬಂದೇವು. ವಾಟ್ ಈಸ್ ದ ರೆಕ್ಟಿಫಿಕೇಶನ್ ವಿತ್ ರಿಲೆವೆಂಟ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂಡ್ ವೇವ್ ಫಾರ್ಮ್ಸ್, ಎಕ್ಸ್ಪ್ಲೇನ್ ದಿ ವರ್ಕಿಂಗ್ ಆಫ್ ಯಾವ್ದ್ರಿ ಸರ್ ಅಂತಂದ್ರ ದಟ್ ಇಸ್ ಫುಲ್ ವೇವ್ ರೆಕ್ಟಿಫೈರ್. PN ಜಂಕ್ಷನ್ ಡಯೋಡ್ ಆಸ್ ಎ ಫುಲ್ ವೇವ್ ರೆಕ್ಟಿಫೈರ್. ಈ ವರ್ಡ್ ನ ಕರೆಕ್ಟ್ ಆಗಿ ಓದಿರ್ಬೇಕು. ಅವ ಹಾಫ್ ವೇವ್ ಕೇಳಿದಾಗ ಇಲ್ಲಿ ನೋಡ್ರಿ ಸ್ಟೂಡೆಂಟ್ಸ್ ಹೆಂಗ್ ಮಿಸ್ಟೇಕ್ ಮಾಡ್ತಾರಂದ್ರ, ಅವ ಕೇಳಿದ ಹಾಫ್ ವೇವ್ ರೆಕ್ಟಿಫೈರ್ದು ಇವ್ರು ಬರೆಯೋದು ಫುಲ್ ವೇವ್ ರೆಕ್ಟಿಫೈರ್ ಬರೀತಾರ, ಇಲ್ಲ ಫುಲ್ ವೇವ್ ರೆಕ್ಟಿಫೈರ್ ಕೇಳಿರ್ತಾನ ಹಾಫ್ ವೇವ್ ಬರೀತಾರ. ಹಂಗಾದ್ರೆ ಡೈರೆಕ್ಟ್ ನಿಮ್ಗೆ 0 ಮಾರ್ಕ್ಸ್ ಬೀಳ್ತದ. ಟು ಅವಾಯ್ಡ್ ದಟ್ ಯು ಶುಡ್ ರೀಡ್ ಟ್ವೈಸ್ ಥ್ರೈಸ್ ಕ್ವಶನ್ ಅಂಡ್ ದೆನ್ ಅಟೆಂಪ್ಟ್. ಯಾಕಂದ್ರೆ ಶೂರ್ ಶಾರ್ಟ್ ಕ್ವಶನ್ ಇದಾವ ಇವು 100% ಅಂತೇಳಿ, ಅದಕ್ಕೆ ಸೊ ಕರೆಕ್ಟ್ ಆಗಿ ಓದ್ರಿ. ಸೊ ರೆಕ್ಟಿಫಿಕೇಶನ್ ಅಂದ್ರೆ ಅಗಳೇನು ಹೇಳಿದೆ, ಇನ್ನೊಂದ್ಸಲ ಹೇಳ್ಕೊಂಡು ಹೋಗ್ಬಿಡ ನೋಡ್ರಿ. ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ವಾಟ್ AC to DC, ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ವಾಟ್ ರೆಕ್ಟಿಫಿಕೇಶನ್. ರೆಕ್ಟಿಫೈರ್ ಅಂದ್ರೆ ಡಿವೈಸ್ ಯೂಸ್ಡ್ ಫಾರ್ ದ ರೆಕ್ಟಿಫಿಕೇಶನ್ ಅಂದ್ರೆ ಕನ್ವರ್ಟಿಂಗ್ AC to DC. ಅದೇನ್ ಡಿವೈಸ್ ಯೂಸ್ ಮಾಡ್ತಾರಲ್ಲ ಅದಕ್ಕೆ ರೆಕ್ಟಿಫೈರ್ ಅಂತ ಹೇಳಿ ಕರಿತೀವಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಯೂಸ್ ಆಗ್ತದೆ ನೋಡ್ರಿ. ಓಕೆ, ಲೆಟ್ ಅಸ್ ಗೋ ಹೆಡ್ ದಿ ವಾಟ್ ಫುಲ್ ವೇವ್ ರೆಕ್ಟಿಫೈರ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಯಾವ ತರ ಇದೆ ಅನ್ನೋದು ಫಸ್ಟ್ ಡಯಾಗ್ರಾಮ್ ನೋಡ್ರಿ. ಆಫ್ಟರ್ ದಟ್ ವಿ ಶಾಲ್ ಗೋ ಹೆಡ್ ದ ಇನ್ಪುಟ್ ಅಂಡ್ ಔಟ್ಪುಟ್ ವೇವ್ ಫಾರ್ಮ್. ಸರ್ ಅಗಳಿದ ಡಯಾಗ್ರಾಮ್ಗೆ ಈ ಡಯಾಗ್ರಾಮ್ಗೆ ಏನ್ ಮೇಜರ್ ಡಿಫ್ರೆನ್ಸ್ ಇದೆ ಅಂತಂದ್ರೆ ಓನ್ಲಿ ಒಂದು ಮೇಜರ್ ಡಿಫ್ರೆನ್ಸ್. ಇಲ್ಲಿ ಡಯೋಡ್ 1 ಮತ್ತೆ ಡಯೋಡ್ 2 ಅಂತೇಳಿ ಯೂಸ್ ಮಾಡಿರ್ತೀರಿ. ಅದ್ರ ಜೊತೆಗೆ ಇಲ್ಲಿ ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿ, ಸೊ ಇದು ಈ ಕಡೆ ಇತ್ತಲ್ಲ ಇದನ್ನ ಸೆಂಟರ್ ಆಫ್ ದಿ ಟ್ರಾನ್ಸ್ಫಾರ್ಮರ್ ಕನೆಕ್ಟ್ ಮಾಡಿರ್ತಾನ. ಯಾವ್ದ್ರಿ ಸರ್ ಅಂತಂದ್ರ ದಿಸ್ ವಾಟ್ ಲೋಡ್ ರೆಸಿಸ್ಟೆನ್ಸ್ RL. ಲೋಡ್ ರೆಸಿಸ್ಟೆನ್ಸ್ RL. ಇಷ್ಟೇ ಸರ್ಕ್ಯೂಟ್ ಡಯಾಗ್ರಾಮ್ ದೊಳಗೆ ಇದ್ದಿದ್ದ ಡಿಫ್ರೆನ್ಸ್. ಒನ್ಸ್ ಅಗೇನ್ ಯು ಕ್ಯಾನ್ ಸಿ. ಸೊ ಕನ್ಸರ್ನ್ ಟು ದಟ್ ವಾಟ್, ಸೊ ಇನ್ಪುಟ್ ಈಸ್ ಹಿಯರ್. ನೆಕ್ಸ್ಟ್ ಸರ್ ಅಂತಂದ್ರೆ ಟ್ರಾನ್ಸ್ಫಾರ್ಮರ್ ಈಸ್ ಹಿಯರ್. ನೆಕ್ಸ್ಟ್ ಸರ್ ಅಂತಂದ್ರೆ ಡಯೋಡ್ 1 ಈಸ್ ಹಿಯರ್. ನೆಕ್ಸ್ಟ್ ಡಯೋಡ್ 2. ಸೊ ಒಟ್ ಟೋಟಲ್ ಆಗಿ 2 ಡಯೋಡ್ ಯೂಸ್ ಮಾಡಿರ್ತಾನ. ಎದ್ರಾಗ್ರಿ ಸರ್ ಇನ್ ಫುಲ್ ವೇವ್ ರೆಕ್ಟಿಫೈರ್. ಇನ್ ಹಾಫ್ ವೇವ್ ರೆಕ್ಟಿಫೈರ್ ಓನ್ಲಿ ಸಿಂಗಲ್ ಡಯೋಡ್ ಈಸ್ ಯೂಸ್ಡ್. ಸೊ ಇಷ್ಟಿದು ಸರ್ಕ್ಯೂಟ್ ಡಯಾಗ್ರಾಮ್ ನಿಮ್ಗೆ ಐಡಿಯಾ ಇತ್ತಂದ್ರೆ ಲೆಟ್ ಅಸ್ ಯು ಕ್ಯಾನ್ ಸಿ ವಾಟ್ ಇಸ್ ದ ಔಟ್ಪುಟ್ ಅಂಡ್ ಇನ್ಪುಟ್ ಸೊ ವೇವ್ ಫಾರ್ಮ್ಸ್, ಹೌ ದಟ್ ಈಸ್. ಸೊ ಔಟ್ಪುಟ್ ಅಂಡ್ ಇನ್ಪುಟ್ ವೇವ್ ಫಾರ್ಮ್ಸ್ ಯು ಕ್ಯಾನ್ ಸಿ ಹಿಯರ್ ಯಾವ ತರ ಇದೆ. ಪ್ರಿವಿಯಸ್ ಇನ್ಪುಟ್ waveform that same to same as previous we drawn. ಔಟ್ಪುಟ್ ದೊಳಗಡೆ ಚೇಂಜ್ ಆಗಿರ್ತದ. ಯಾವಾಗ ಡಯೋಡ್ 1 ಫಾರ್ವರ್ಡ್ ಬಯಾಸ್ ಆಗ್ತದಲ್ಲ, ಡಯೋಡ್ 2 ಏನಾಗಿರ್ತಪ್ಪ ಅಂದ್ರೆ ರಿವರ್ಸ್ ಬಯಾಸ್ ಆಗಿರ್ತದ. ಸೊ ಅವಾಗ ಏನಪ್ಪ ಅಂದ್ರೆ ಡಯೋಡ್ 1 ಲೇನೆ ಕಂಡಕ್ಟ್ ಆಗ್ತಾ ಇರ್ತದ. ನೆಕ್ಸ್ಟ್ ಯಾವಾಗ ಡಯೋಡ್ 1 ರಿವರ್ಸ್ ಬಯಾಸ್ ಆಗ್ತದ ಅವಾಗ ಡಯೋಡ್ 2 ಫಾರ್ವರ್ಡ್ ಬಯಾಸ್ ಆಗಿ ಮತ್ತೆ ಅಂದ್ರೆ ಆಲ್ಟರ್ನೇಟಿವ್ಲಿ ಒಂದ್ಸಲ ಡಯೋಡ್ 1 ಫಾರ್ವರ್ಡ್ ಬಯಾಸ್ ಆದ್ರೆ ಡಯೋಡ್ 2 ರಿವರ್ಸ್ ಬಯಾಸ್ ಆಗಿರ್ತದ. ಮತ್ತೆ ಹೊಳ್ಳಿ ಡಯೋಡ್ 1 ರಿವರ್ಸ್ ಬಯಾಸ್ ಆದಾಗ ಡಯೋಡ್ 2 ಫಾರ್ವರ್ಡ್ ಬಯಾಸ್ ಆಗ್ತದ. ಅಂದ್ರೆ D1 D2 D1 D2 ಕಂಡಕ್ಟ್ ಹಾಕೊಂತ ಹೋಗ್ತದ. D1 ಲೇ ಒಂದ್ಸಲ, D2 ಲೇ ಒಂದ್ಸಲ, D1 ಲೇ ಒಂದ್ಸಲ, D2 ಲೇ ಒಂದ್ಸಲ. ಒಟ್ನಲ್ಲಿ ಏನಪ್ಪಾ ಅಂದ್ರೆ ಪಾಸಿಟಿವ್ ಹಾಫ್ ವೇವ್ ನು ಕನ್ವರ್ಟ್ ಆದ್ರ ನೆಕ್ಸ್ಟ್ ಇನ್ನೊಂದ್ರಲ್ಲೇ ನೆಗೆಟಿವ್ ಹಾಫ್ ವೇವ್ ನು ಕನ್ವರ್ಟ್ ಆಗ್ತದ. ಪಾಸಿಟಿವ್ ಹಾಫ್ ವೇವ್ ಲೇ D1 ಕಂಡಕ್ಟ್ ಆದ್ರ ನೆಗೆಟಿವ್ ಹಾಫ್ ವೇವ್ ಲೇ D2 ಲೇ ಕಂಡಕ್ಟ್ ಆಗ್ತದ. ಸೊ ಅಂದ್ರೆ D1 ಅಂದ್ರೆ ಡಯೋಡ್ 1 ಅಂದಂಗ, D2 ಅಂದ್ರೆ ಡಯೋಡ್ 2 ಅಂದಂಗ. ಸೊ ಈ ಡಯಾಗ್ರಾಮ್ ನಿಮಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಅಲ್ಲಿ ಫಾರ್ವರ್ಡ್ ಬಯಾಸ್ ರಿವರ್ಸ್ ಬಯಾಸ್ ಅಂತ ಹೇಳಿ ಬರೋದು. ಇದು ಫಾರ್ವರ್ಡ್ ಬಯಾಸ್ ದಾಗ ಅಷ್ಟೇ ತೆಗೆದಿದ್ದೇವೆ, ಇದು ರಿವರ್ಸ್ ಬಯಾಸ್ ದಾಗ 0 ಇತ್ತು. ಮತ್ತೆ ಫಾರ್ವರ್ಡ್ ಬಯಾಸ್ ದಾಗ ತೆಗೆದಿದ್ದೇವೆ, ರಿವರ್ಸ್ ಬಯಾಸ್ ದಾಗ 0 ಇತ್ತು.
But here in this case, positive half cycle, negative half cycle, positive half cycle, negative half cycle. Positive half cycle ದಾಗ D1 becomes forward bias, whereas D2 becomes reverse bias. D1 ಲೆ ಕಂಡಕ್ಟ್ ಆದ್ರೆ D2 ಲೆ ಏನು ಆಗಂಗಿಲ್ಲ. ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ದಾಗ D1 ನ ರಿವರ್ಸ್ ಬಯಾಸ್ ಆಗಿ D2 ಅಷ್ಟೇ ಕಂಡಕ್ಟ್ ಆಗ್ತೈತಿ. ನೆಕ್ಸ್ಟ್ ಪಾಸಿಟಿವ್ ಹಾಫ್ ಸೈಕಲ್ ದಾಗ ಅಗೇನ್ D1 ಫಾರ್ವರ್ಡ್ ಬಯಾಸ್, D2 ರಿವರ್ಸ್ ಬಯಾಸ್. ಯಾವ್ದು ರಿವರ್ಸ್ ಬಯಾಸ್ ಆಗ್ತದಲ್ಲ ಅದ್ರಲ್ಲೇ ಒಟ್ಟ ಕರೆಂಟ್ ಕಂಡಕ್ಟ್ ಆಗಂಗಿಲ್ಲ, ಯಾವ್ದು ಫಾರ್ವರ್ಡ್ ಬಯಾಸ್ ಆಗ್ತದಲ್ಲ ಅದ್ರಲ್ಲೇ ಕರೆಂಟ್ ಕಂಡಕ್ಟ್ ಆಗ್ತೈತಿ. ಸೊ ಅದನ್ನೇ ಇಲ್ಲಿ ನೀವು ಕರೆಕ್ಟ್ ಆಗಿ ಒಂದ್ಸಲ ನೋಡ್ಕೊಂಡ್ ಬಿಡ್ರಿ. ಇದು ಡಯಾಗ್ರಾಮ್ ಮುಖಾಂತರ ಹೇಳಿ ವಾಪಸ್ ಏನ್ ಬರೋಣ ಅಂತ ಆ ಎಕ್ಸ್ಪ್ಲನೇಷನ್ ಬರೋಣ. ಯಾಕಂದ್ರೆ ನಿಮ್ ಸ್ವಂತ ವರ್ಡ್ಸ್ ದಾಗೂ ಬರಿಬಹುದು. ಇನ್ ಯುವರ್ ಓನ್ ವರ್ಡ್ಸ್ ಯು ಕ್ಯಾನ್ ರೈಟ್, ಬಟ್ ಮೀನಿಂಗ್ ದಟ್ ಶುಡ್ ನಾಟ್ ಡಿವಿಯೇಟ್. ಓಕೆ, ಸೊ ಸಿಯರ್ ಇಲ್ಲಿ ಇನ್ಪುಟ್ ಸೊ ವೋಲ್ಟೇಜ್ ಇದೆ, ನೆಕ್ಸ್ಟ್ ಇಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ, ಇಲ್ಲಿ ಡಯೋಡ್ 1 is here, diode 2 is here. So you can observe during positive half cycle A becomes positive. What about the B? B becomes negative. Then diode 1 ಅಂದ್ರೆ diode 1 becomes forward bias, whereas diode 2 becomes ಇಲ್ಲೇ ಗೊತ್ತಾಗೈತೆ ನೆಗೆಟಿವ್ ಬಂದು ಕನೆಕ್ಟ್ ಆಯ್ತಾ ಇದು ರಿವರ್ಸ್ ಬಯಾಸ್, ಪಾಸಿಟಿವ್ ಬಂದು ಇದು ಕನೆಕ್ಟ್ ಆಗೈತೆ ಫಾರ್ವರ್ಡ್ ಬಯಾಸ್. ಹಾಗಾದ್ರೆ diode 1 is going to conduct, whereas diode 2 does not conduct any current. ಅದಕ್ಕಂತೇಳಿ ಏನಾಗಿರುತ್ತೆ ಸರ್ ಅಂತಂದ್ರೆ ಡಯೋಡ್ 1 ಲೆ ಕಂಡಕ್ಟ್ ಆಗಿದ್ದನ್ನ ಕರೆಂಟ್ ಯಾವ ತರ ಫ್ಲೋ ಆಗ್ತದೆ ಸರ್ ಅಂತ, ಕರೆಂಟ್ ಫ್ಲೋಸ್ ಥ್ರೂ ದಿಸ್ ಲೋಡ್ ರೆಸಿಸ್ಟೆನ್ಸ್ ಫ್ರಮ್ X to Y by diode 1 only, but not diode 2. ಓಕೆ, ಡಯೋಡ್ 2 ಜಸ್ಟ್ ಸ್ವಿಚ್ ಆಫ್ ಇದ್ದಂಗ, ಡಯೋಡ್ 1 ಸ್ವಿಚ್ ಆನ್ ಇದ್ದಂಗ. ಸರಿ ಸರ್, ಇಷ್ಟು ಕ್ಲಿಯರ್ ಐತ್ರಿ. ನೆಕ್ಸ್ಟ್ ಹೇಳ್ರಿ ಅಂತಂದ್ರೆ ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ A becomes ನೆಗೆಟಿವ್, ಸೊ B becomes ಪಾಸಿಟಿವ್. ಹಾಗಾದ್ರೆ ಡಯೋಡ್ 1 becomes what? ರಿವರ್ಸ್ ಬಯಾಸ್, whereas diode 2 becomes what? ಫಾರ್ವರ್ಡ್ ಬಯಾಸ್. ಡಯೋಡ್ 1 ರಿವರ್ಸ್ ಬಯಾಸ್ ಆಯ್ತಂದ್ರೆ ಅವಾಗ ಏನಾಗಂಗಿಲ್ಲ, ಇದು ಕರೆಂಟ್ ಕಂಡಕ್ಟ್ ಆಗಂಗಿಲ್ಲ, ಇದು ಏನಾಗ್ತದ ಕರೆಂಟ್ ನ ಕಂಡಕ್ಟ್ ಆಗ್ತೈತಿ. ಮತ್ ಹೊಳ್ಳಿ ಕರೆಂಟ್ ಹೆಂಗ್ ಫ್ಲೋ ಆಗ್ತದೆ ಸರ್ ಅಂತಂದ್ರೆ ದಟ್ ಈಸ್ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ದಿಸ್ ಲೋಡ್ ರೆಸಿಸ್ಟೆನ್ಸ್ ಫ್ರಮ್ X to Y. ಓಕೆ, X to Y. ಸೊ ಈ ತರ ನೀವು ಲಾಜಿಕಲ್ ಆಗಿ ಸ್ಟಡಿ ಮಾಡಿದ್ರೆ ಯಾವುದೇ ರೀತಿ ಬಾಯಟ್ ಹಾಕೋದು ಅವಶ್ಯಕತೆ ಇಲ್ಲ. ಇದನ್ನೇ ಆಲ್ಟರ್ನೇಟಿವ್ ಹಾಕೊಂತ ಹೋಗ್ತದ. ಬೋತ್ ದಿ ವೇವ್ಸ್, ಸೊ ಹಾಫ್ ವೇವ್ಸ್ ದೇ ಆರ್ ಕನ್ವರ್ಟೆಡ್ ಆರ್ ಎಲ್ಸ್ ಕಂಡಕ್ಟೆಡ್. ಸೊ ಹೆನ್ಸ್ ಇಟ್ಸ್ ನೇಮ್ ಈಸ್ ಗಿವನ್ ಆಸ್ ಅ ಫುಲ್ ವೇವ್ ರೆಕ್ಟಿಫೈರ್ ಅಂತೇಳಿ ಇಷ್ಟು ಜಸ್ಟಿಫಿಕೇಶನ್ ಕೊಡಬೇಕು. ಅದೇ ಇಲ್ಲಿ ಎಕ್ಸ್ಪ್ಲನೇಷನ್ ದಾಗ ಬರ್ಸೈತಿ. ಎಕ್ಸ್ಪ್ಲನೇಷನ್ ನಾ ಬರ್ಸ್ದಂಗೆ ಬರಿಬೇಕತ್ತೇನ್ ರೂಲ್ಸ್ ಇಲ್ಲ. ಸೊ ಜಸ್ಟ್ ಯು ಕ್ಯಾನ್ ಸಿ ಹಿಯರ್, ಇದ್ರಲ್ಲೇ D1 ಫಾರ್ವರ್ಡ್ ಇದ್ದಾಗ D2 ರಿವರ್ಸ್ ಆಗಿರ್ತದೆ, ಇದ್ರಲ್ಲೇ ಕಂಡಕ್ಟ್ ಆಯ್ತು. ಇವಾಗ ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ D1 ರಿವರ್ಸ್ ಆಗಿರ್ತ, D2 ಫಾರ್ವರ್ಡ್ ಆಗಿರ್ತ, ಹೆನ್ಸ್ ಇದ್ರಲ್ಲೇ ಕಂಡಕ್ಟ್ ಆಯ್ತು. ಮತ್ತ ಅದೇ ತರನ ಆಲ್ಟರ್ನೇಟಿವ್ಲಿ ರಿಪೀಟ್ ಹಾಕೊಂತ ಹೋಗಿರ್ತದ. ಸೊ ಇದನ್ನೇ ಎಕ್ಸ್ಪ್ಲನೇಷನ್ ನೋಡ್ಕೊಳ್ರಿ. ಕರೆಕ್ಟ್ ಅದೇ ಏನ್ ಹೇಳಿದನಲ್ಲ ಅದೇ ಇಲ್ಲಿದೆ. ಸೊ ಜಸ್ಟ್ 1 minute ನಾಗ ಹೇಳ್ಬಿಡೋಣ. During positive half cycle of input AC, A is positive, B is negative. The diode 1 ಅಂದ್ರೆ D1 is forward biased and diode D2 ಏನಾಗ್ತದೆ ಸರ್ ರಿವರ್ಸ್ bias. Therefore diode 1 conductor ಏನ್ರಿ ಕನ್ವರ್ಟರ್ ಏನ್ರಿ conducts, while diode D2 does not conduct. ಅಂದ್ರೆ diode 1 ಲೆ ಅಷ್ಟೇ ಕಂಡಕ್ಟ್ ಆಗ್ತದೆ, diode 2 ಲೆ ಏನೂ ಆಗಂಗಿಲ್ಲ. Hence the current flows through ಎದರ ಮುಖಾಂತರ ಸರ್ತ ಲೋಡ್ ರೆಸಿಸ್ಟೆನ್ಸ್ RL ಎಕಡೆದಿಂದ ಎಕಡೆ ಸರ್ತ X to Y as shown in the above figure A ಅಂತೇಳಿ. ಡಯಾಗ್ರಾಮ್ ನೋಡ್ಕೊಳ್ರಿ, ಅಲ್ಲಿ ಕೊಟ್ಟೈತಿ, ಆಗಲೇ ತೋರಿಸಿದ್ದೀನಿ. ಅದೇ ತರನೇ ನೆಕ್ಸ್ಟ್ ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಬಂದ್ರ ಅಂದ್ರ ಯಾವ್ದ್ರದ್ದು ಅದೇ AC ಇನ್ಪುಟ್ದು. ದೆನ್ A is ನೆಗೆಟಿವ್ ಆಗಿರ್ತದ, B ಏನಾಗಿರ್ತದ ಸರ್ತ ಪಾಸಿಟಿವ್ ಆಗಿರ್ತದ. A ನೆಗೆಟಿವ್ ಐತಂದ್ರೆ ಡಯೋಡ್ 1 ಏನಾಗ್ತದಪ್ಪ ಅಂದ್ರೆ ರಿವರ್ಸ್ ಬಯಾಸ್ ಆಗ್ತದ, ಅಂಡ್ ಡಯೋಡ್ 2 ಏನಾಗ್ತದ ಸರ್ ಅಂತಂದ್ರೆ that becomes the forward bias. Diode 2 D2 becomes the what? Forward bias. ಅವಾಗ ಏನಾಕೈತಿ ಸರ್ತ ಕರೆಂಟ್ ಅಗೇನ್ ಫ್ಲೋಸ್ ಥ್ರೂ ವಾಟ್? ಲೋಡ್ ರೆಸಿಸ್ಟೆನ್ಸ್ ಫ್ರಮ್ X to Y. ಎದ್ರ ಮುಖಾಂತರ ಕರೆಂಟ್ ಐತ್ರಿ ಸರ್ತ ಅಂದ್ರೆ D2 ಮುಖಾಂತರ. ಎದ್ರ ಮುಖಾಂತರ ಆಗ್ಲಿಲ್ಲ? D1 ಮುಖಾಂತರ ಆಗ್ಲಿಲ್ಲ. ಔಟ್ಪುಟ್ ವೋಲ್ಟೇಜ್ ಅಕ್ರಾಸ್ ಸೊ RL ಈಸ್ ಯುನಿಡೈರೆಕ್ಷನಲ್ ಅಂದ್ರೆ ಒಂದ್ ಕಡೆಗೆ ಇದ್ದಿರ್ತೈತಿ ಅಂತ ಹೇಳಿದನ್ನ, ಬಟ್ ಫ್ಲಕ್ಚುಯೇಟಿಂಗ್ ಹೆಚ್ಚು ಕಡಿಮೆ ಹಾಕೊಂತ ಹೋಗೈತಿ. ಅಂದ್ರೆ ಯುನಿಡೈರೆಕ್ಷನಲ್ ಅಂದ್ರೆ ಈ ಕಡೆ ಒಂದೇ ಕಡೆ ಇದ್ದಿದ್ದು, ಬಟ್ ಇದು ಹೆಚ್ಚಿಗೆ ಹಾಕೋತ ಹೋಗೈತಿ, ಮತ್ತೆ ಕಡಿಮೆ ಹಾಕೋತ್ ಬಂದೈತಿ, ಹೆಚ್ಚಿಗೆ ಹಾಕೋತ ಹೋಗೈತಿ, ಕಡಿಮೆ ಹಾಕೋತ್ ಬಂದೈತಿ. ಈ ಪಾಯಿಂಟ್ ಬೇಕಂದ್ರೆ ಬರೀರಿ, ಒಲ್ಲಂದ್ರೆ ಬೇಡ್ರಿ ನಡೀತದ. ಬಟ್ ಫಸ್ಟ್ 2 ಪಾಯಿಂಟ್ ಅಂದ್ರೆ ಮ್ಯಾಂಡೇಟರಿಲಿ ಬರೀರಿ. ಸೊ ಔಟ್ಪುಟ್ ಯಾವುದು ವೋಲ್ಟೇಜ್ ಅಕ್ರಾಸ್ ದಿ RL ಈಸ್ ಯುನಿಡೈರೆಕ್ಷನಲ್ ಬಟ್ ಫ್ಲಕ್ಚುಯೇಟಿಂಗ್ ಆಸ್ ಶೋನ್ ಇನ್ ದ ಅಬವ್ ಫಿಗರ್ B ಅಂತೇಳಿ ಹೇಳೈತಿ. ಇದು ಇಷ್ಟರೇ ಬರೀರಿ ಅಟ್ ಲೀಸ್ಟ್. ಓಕೆ, ಯು ಕ್ಯಾನ್ ಮೆನ್ಷನ್, ಇದು ಬೇಕಂದ್ರೆ ಬರಿಬಹುದು, ಒಲ್ಲಂದ್ರೆ ಬಿಡಬಹುದು. ಸೊ ಏನಪ್ಪಾ ಅಂದ್ರೆ ಸಿನ್ಸ್ ಬೋತ್ ದಿ ಹಾಲ್ಸ್, ಹಾಫ್ ದಿ ಪ್ಲೂರಲ್ ಹಾಲ್ಸ್, ಬೋತ್ ದಿ ಹಾಲ್ಸ್ ಆಫ್ ಅ ಇನ್ಪುಟ್ ವೇವ್ ಆರ್ ಕಂಡಕ್ಟೆಡ್ ಆರ್ ಎಲ್ಸ್ ಕನ್ವರ್ಟೆಡ್, ಹೆನ್ಸ್ ದಿ ನೇಮ್ ಏನಪ್ಪಾ ಅಂದ್ರೆ ಸರ್ಕ್ಯೂಟ್ ಫುಲ್ ವೇವ್ ರೆಕ್ಟಿಫೈಯರ್ ಅಂತೇಳಿ. ಅದು ಎಲ್ಲಾ ಎರಡು ಸೊ ಏನೋ ಹಾಫ್ ವೇವ್ಸ್ ಏನಿದ್ದಾವಲ್ಲ ಅವು ಎರಡು ಕನ್ವರ್ಟ್ ಆಗಿದ್ದಕ್ಕ ಅದಕ್ಕೆ ಅದ್ರ ಹೆಸರು ಏನಂತ ಹೇಳಿ ಕೊಟ್ಟಿದ್ರ ಫುಲ್ ವೇವ್. ಫುಲ್ ವೇವ್ ಅಂದ್ರೆ ಏನು? ಇನ್ಪುಟ್ ಪಾಸಿಟಿವ್ ಹಾಫ್ ಸೈಕಲ್ ಮತ್ತೆ ಅದೇ ಇನ್ಪುಟ್ ನೆಗೆಟಿವ್ ಹಾಫ್ ಸೈಕಲ್ ಎರಡೂನು ಕನ್ವರ್ಟ್ ಹಾಕತ್ ಹೋಗಿದಕ್ಕೆ ಸೊ ನೇಮ್ ಈಸ್ ಗಿವನ್ ಆಸ್ ಸೊ ಏನಂತ ಹೇಳ್ರಿ ಸರ್ ಫುಲ್ ವೇವ್ ರೆಕ್ಟಿಫೈಯರ್.
I hope everybody clearly understood concerned to the what a half wave rectifier as well as full wave rectifier. Most probably ಒಂದು half an hour ವಿಡಿಯೋ ಆಗಿರ್ಬಹುದು ಇದು. ಸೊ ಎಷ್ಟು ನೀವು ಡಿಸ್ಕಷನ್ ಮಾಡಿದ್ರೆ ಅಂದ್ರೆ ಇದು ಒಂದು 5 ಮಾರ್ಕ್ಸ್ ಇಂದ ಕವರ್ ಆದಂಗ. ಇನ್ನ ಒಂದಿಷ್ಟು 5 ಮಾರ್ಕ್ಸಿನ ಕ್ವಶನ್ ಯಾವ್ದು ತಗೊಂಡಿರ್ತೀರಿ ಸರ್ ಅಂತಂದ್ರೆ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ನ ಕನ್ಸಿಡರೇಷನ್ ಮಾಡುತ್ತದೆ. ಅದು 3 ಮಾರ್ಕ್ಸಿಗೆ ಕೇಳಬಹುದು, 5 ಮಾರ್ಕ್ಸಿಗೂ ಕೇಳಬಹುದು. ನೆಕ್ಸ್ಟ್ ಸರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್ ತಗೊಂಡಿರ್ತದ. ನೆಕ್ಸ್ಟ್ ಸರ್ ಅಂತಂದ್ರೆ ಅದು ಏನು ವಿಟ್ ಸ್ಟೋನ್ ಬ್ರಿಡ್ಜ್ ಹೇಳಿದೇವಲ್ಲ, ಬ್ಯಾಲೆನ್ಸ್ಡ್ ಕಂಡೀಷನ್ ಫಾರ್ ದಿ ವಿಟ್ ಸ್ಟೋನ್ ಬ್ರಿಡ್ಜ್, ಅದೊಂದು ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್. ಸೊ ನೀವು ಎಕ್ಸ್ಟ್ರಾ ಏನ್ ಮಾಡ್ರಪ್ಪ ಅಂದ್ರೆ ಸೊ ಕರೆಂಟ್ ಕ್ಯಾರಿಂಗ್ ಲೂಪ್ ಅದರದ್ದು ಡೆರಿವೇಶನ್ ಮಾಡ್ಕೊಳ್ರಿ. ಫಸ್ಟ್ ಚಾಪ್ಟರ್ ಒಳಗಡೆ 5 ಡೆರಿವೇಶನ್ ಮಾಡ್ರಿ, 5 ಒಂದ್ ಅಂತ ಬೀಳ್ತೈತಿ. ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಟ್ ಸೊ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಸ್ಟಡಿ ಮಾಡ್ಕೊಳ್ರಿ. ನೆಕ್ಸ್ಟ್ LCR ಸರ್ಕ್ಯೂಟ್ಸ್ ಬಗ್ಗೆ, ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್ ಬಗ್ಗೆ, ಹಿಂಗೆ ಇಂಪಾರ್ಟೆಂಟ್ ಇದ್ದಿದ್ದನ್ನ ಆಸ್ಪೆಕ್ಟ್ಸ್ ನ ಫಸ್ಟ್ ಕವರ್ ಮಾಡಿ ನೆಕ್ಸ್ಟ್ ಟೈಮ್ ಸಿಕ್ಕಂಗ ನೀವು ಎಕ್ಸ್ಟ್ರಾನ ಓದ್ಕೊಂತ ಹೋಗ್ರಿ. ಬರೀ ಹಿಂಗ್ ಕೇಳಕ್ ಹೋಗ್ಬೇಡ್ರಿ ಸರ್ ಇವ್ ಇಷ್ಟೇ ಬೀಳ್ತಾವೇನ್ರಿ, ಎಕ್ಸಾಮ್ ಮುಗಿದ್ ಬಳಕ್ ನೋಡಿ ನಾವು ಕನ್ಫರ್ಮೇಶನ್ ಮಾಡ್ಬೋದು. ಇವೇ ಬೀಳ್ತಾವ ಅಂತ ನಾ ಕ್ವಶನ್ ಪೇಪರ್ ತೆಗಿಯಂಗಿಲ್ಲ. ಸೊ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ, ಯಾಕಂದ್ರೆ 9 ವರ್ಷ 9 ಇಯರ್ಸ್ PUC ಎಕ್ಸ್ಪೀರಿಯನ್ಸ್, 14 ಇಯರ್ಸ್ ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್, ಅದನ್ನ ತಗೊಂಡು ನಿಮ್ಮ ಎಕ್ಸಾಮ್ ಹೆಲ್ಪ್ ಆಗ್ಲಿ ಅಂತೇಳಿ ಅಪ್ಲೈ ಮಾಡಿ. ಸೊ ಈ ವಿಡಿಯೋದನ್ನ ಮಾಡಿ ನೆಕ್ಸ್ಟ್ ಯೂಟ್ಯೂಬ್ನಾಗ ಸೊ ಮತ್ತೆ ಪಾಸಿಂಗ್ ಪ್ಯಾಕೇಜ್ ನ ಪ್ರಿಪೇರ್ಡ್ ಬೈ ಸೊ ಇಂಜಿನಿಯರ್ಸ್ ದಿಂದವು. ಸೊ ಪಾಸಿಂಗ್ ಪ್ಯಾಕೇಜ್ ನ ಪ್ರಿಪೇರ್ ಮಾಡದ ವೆಲ್ ಪ್ಲಾನ್ಡ್ ವೇದೊಳಗೆ ಆಲ್ರೆಡಿ ನೀವು ಮ್ಯಾಥಮೆಟಿಕ್ಸ್ ನೋಡಿರಿ. ನೆಕ್ಸ್ಟ್ ನಾಳೆ ಫಿಸಿಕ್ಸ್ ನೋಡ್ಕೊಳ್ರಿ, ನೆಕ್ಸ್ಟ್ ಕೆಮಿಸ್ಟ್ರಿಗೆ, ನೆಕ್ಸ್ಟ್ ಬಯಾಲಜಿಗೆ. ಒಟ್ಟಿನಲ್ಲಿ PCMB ಸ್ಟಡಿ ಮೆಟೀರಿಯಲ್ ಅಗ್ದಿ ನೀಟಾಗಿ ಪ್ರಿಪೇರ್ ಮಾಡೈತಿ. ಸೊ ಅದರದ್ದು ಸದುಪಯೋಗ ಪಡಿಸ್ಕೊಳ್ರಿ. ನೆಕ್ಸ್ಟ್ ಏನ್ ಮಾಡೋಣ್ರಿ ಸರ್ ಅಂತಂದ್ರೆ ಸೊ ಆಫ್ಟರ್ ದಿಸ್ ಸೊ ವಿ ಶಾಲ್ ಗೋ ಹೆಡ್ ದೆ ಅನದರ್ ದಟ್ ಇಸ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾವ್ದ್ರಿ ಸರ್ ಅಂತಂದ್ರೆ ಅದೇ ಡೆರಿವೇಶನ್ ಹೋಗೋಣಂತೆ ಎದ್ರದ್ದು. ಸೊ ಕನ್ಸರ್ನ್ ಟು ದಿ ಬ್ಯಾಲೆನ್ಸ್ಡ್ ವಿಟ್ ಸ್ಟೋನ್ ಬ್ರಿಡ್ಜ್. ಓಕೆ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ. ಮತ್ತೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಯಾಕಂದ್ರೆ ಲಿಂಕ್ ಕಳಿಸ್ಲಿಲ್ಲ ಅಂದ್ರೆ ನೀವು ವಿಡಿಯೋ ನೋಡ್ಲಾರ್ದೆ ಹೋಗ್ದಂಗ ಆಗ್ತದೆ. ನಾಳೆ ಅದೇ ಎಕ್ಸಾಮ್ ಬಿತ್ತು ಅಂತಂದ್ರೆ ನಿಮಗೆ ಲಾಸ್ ಆಗ್ತೈತಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಓಕೆ.